ಟಿಕ್ ಟಾಕ್ ಮಾಡ್ಕೊಂಡ್ ಬಂದಿಲ್ಲ, ರೀಲ್ಸ್ ಮಾಡ್ಕೊಂಡ್ ಬಂದಿಲ್ಲ. ಪ್ರೊಫೆಷನಲ್ ಆಗಿ ಕಲ್ತು, ನೀವು ಕಲ್ತಿದ್ದೀರಾ. ಆದ್ರೆ ನಾವು ಹೋಗಿ ಕಲ್ತು ಇದು ಮಜಾ ಆಗ್ತಿಲ್ಲ ತಡಿ, ಯಾರು ಜನ ಇದನ್ನ ಎಂಜಾಯ್ ಮಾಡ್ತಿಲ್ಲ ಅಂತ 100ರಲ್ಲಿ 20% ಒಂದೊಂದ್ಸಲ ಒಂದೊಂದು ಈ ತರ ಸ್ಕಿಟ್ ಬಂದು ಹೋದಾಗ ಮಕ್ಕಳಿಗೆ ಹೇಳ್ಕೊಟ್ಟು ಅದೆಲ್ಲ ಮ್ಯಾನೇಜ್ ಮಾಡ್ಕೊಂಡು ಮದ್ವೆ ಹತ್ರ ಒಂದ್ ದಿನ ಕಳೆದಂಗೆಲ್ಲ ಮದ್ವೆ ಹತ್ರ ಬರ್ತಾನೆ ಇದೆ. ಪ್ರಿಪರೇಷನ್ ಬೇಗ ಮಕ್ಕಳ ಹಂಗ ಹೇಳಿಲ್ಲ ಕರಾರು. ಆಕ್ಚುಲಿ ಇದೇ ಚಂದಕ್ಕ, ಹೌದು, ಇದೇ ನಿಮ್ದಿ ಒಂಥರ. ಅದೇ ಅಕ್ಷತಾ ಕಿಚನ್ ಉದ್ದೇಶ, ಅತಿಥಿಗಳಿಗೂ ಅದೇ ತಿನ್ನಿಸ್ಬೇಕು ಅಂತ. ಶಿವು ಅವರು ರಂಗ ಶಿಕ್ಷಣ ಮಾಡಿ 2 ವರ್ಷ, ಒಂದಲ್ಲ 2 ವರ್ಷ ತಿರುಗಾಟ ಮಾಡಿದ್ದಾರೆ. ಈ ನಾನು ನೋಡುವ ಹಾಗೆ ನೋಡಿರುವಷ್ಟು ಈ ಡಬಲ್ ಮೀನಿಂಗು, ಕ್ಲೀಶೆ ನಮ್ಗೆ ಅದು ಸಾಧ್ಯ? ಡಬಲ್ ಮೀನಿಂಗ್ ಮಾಡಿನೇ ನಗಿಸ್ಬೇಕನ್ನ ನನ್ನ ತಲೆಯಲ್ಲಿ ಇಲ್ಲ. ಯಾಕಂದ್ರೆ ಅದನ್ನ ಮಾಡಿದ್ರು ಜನ ಬಿದ್ದು ನಗ್ತಾರೆ, ಅದಕ್ಕೆ ಬಿದ್ದು ನಗಲ್ಲ. ಅದ್ ಹೇಗ್ ಸಾಧ್ಯ ಅಂದ್ರೆ ಅವ್ರು ಹೇಳ್ದಂಗ್ ಕೇಳ್ಬೇಕಲ್ವಾ ನೀವು? ಇಲ್ಲಿ ಸ್ವಂತದ್ದು ನಡೆಯುತ್ತಾ? ಜನರನ್ನ ನಗದಕ್ಕೆ ಕೆಲವೊಂದ್ಸಲ ಫಾರ್ ಎಕ್ಸಾಂಪಲ್ ಡಬಲ್ ಮೀನಿಂಗ್ ಅಂತಾನೆ ಅಲ್ಲ, ಈಗ ನಾವೇ ಎಷ್ಟೊಂದ್ಸಲ ಏನೇನೋ ಬೈಸ್ಕೊಂಡಿರ್ತೀವಿ. ಈಗ ನಮ್ ರಿಯಲ್ ಲೈಫ್ ಅಲ್ಲಿ ನಾನು ಯಾರು ನೀನು ಹಿಂಗಿದ್ಯಾ ಹಂಗಿದ್ಯಾ ಅಂತ ಅನ್ನಲ್ಲ, ಬಟ್ ಸ್ಟೇಜ್ ಅಲ್ಲಿ ಜನರನ್ನ ನಗ್ಸೋದಕ್ಕೋಸ್ಕರ ನಾವ್ ಅನ್ಸ್ಕೋತೀವಿ. ನೋಡಿ, ಅದೆಂತ ಒಳ್ಳೆ ಕಲೆ ಯಕ್ಷಗಾನ ಅನ್ನೋದು. ಅದು ಸ್ಟೇಜ್ ಮೇಲೆ ತರ್ತಿದೀವಿ ಅಂದಾಗ ಜನ ಅದನ್ನ ಖುಷಿ ಪಡ್ಬೇಕು. ಅದನ್ನ ಏನ್ ಮಾಡ್ತಾರೆ, ಹೌದಾ ಆದ್ರೆ ಅದನ್ನ ನಾರ್ಮಲ್ ಆಗಿ ನೋಡ್ತಾರೆ, ಸ್ಕಿಟ್ ಬಂತ ನೋಡ್ತಾರೆ. ಇದನ್ನೆಲ್ಲ ಟ್ರೋಲ್ ಮಾಡ್ತಾರಲ್ಲ, ಆಮೇಲೆ ಅದು ಸ್ಪ್ರೆಡ್ ಆಗ್ತಾ ಇದೆ. ಇದನ್ನ ಇವ್ರಿಗೆ ಏನೋ ಇದೆಯಲ್ಲ ಅಂತ ಪಟ್ಟ ಕಳ್ಸೋದು ಅಂತಲ್ಲ. ಆಕ್ಚುಲಿ ಹೈಲೈಟ್ ಆಗ್ಬೇಕಾಗಿರೋ ವಿಷಯಗಳು ಏನಂದ್ರೆ, ಈ ತರ ಒಂದು ಕಲೆ ಇದನ್ನ ಮಾಡಿದ್ರೆ ಇದು ತಪ್ಪು ಅಂತ ನಮ್ಗೊಂದು ಸೆನ್ಸ್ ಆಗ್ತಿದೆ ಅಂದಾಗ ನಾವು ಖಂಡಿತವಾಗ್ಲೂ ಅದನ್ನ ಮಾಡ್ಬಾರ್ದು. ಒಂದೇ ಡೈನಿಂಗ್ ಟೇಬಲ್, 3 ತಟ್ಟೆ, 3 ವಿಭಿನ್ನ ಆಲೋಚನೆಗಳು. ಅಕ್ಷತಾ ಕಿಚನ್ಗೆ ಸ್ವಾಗತ. ತಟ್ಟೆ ಹೃದಯ, ತಟ್ಟೆ ಹೃದಯ ಏನಿದು? ಯಾವತ್ತೂ ಇಲ್ದಿರೋದು ಇವತ್ತೊಂಥರ ವಿಚಿತ್ರವಾಗಿ ವಿಭಿನ್ನವಾಗಿ ಏನೋ ಮಾಡ್ತಾ ಇದ್ದಾಳೆ ಅಂತ ಅನ್ಕೊಂಡಿದೀರಾ? ಹೌದು, ಈ ತಟ್ಟೆ ಒಳಗಡೆ ನಾನು 2 ಹೃದಯನ ಇಟ್ಟು ಆ ಹೃದಯಕ್ಕೆ ಏನು ಬೇಕು ಏನು ಬೇಡ ಅನ್ನೋ ತಿಳ್ಕೊಳ್ಳೋ ಒಂದು ಸಣ್ಣ ಪ್ರಯತ್ನ ಮಾಡ್ತಾ ಇದ್ದೀನಿ. ಅಫ್ಕೋರ್ಸ್ ಅಕ್ಷತಾ ಕಿಚನ್ ರುಚಿಯಿಂದ. ಅಂದಾಗೆ ವ್ಯಾಲೆಂಟೈನ್ಸ್ ಡೇ, ಪ್ರೇಮಿಗಳ ದಿನ ಅಂದಮೇಲೆ ಪ್ರೇಮಿಗಳೇ ಬರಬೇಕು. ಒಂದ್ ನಿಮಿಷ, ಪ್ರೇಮಿಗಳು ಅಂದ್ರೆ ನಿಮ್ ಪ್ರಕಾರ ಯಾರು? ಈಗ ಲವ್ ಮಾಡ್ತಾ ಇರೋರಾ, ಅಥವಾ ಆಗ್ಲೇ ಲವ್ ಮಾಡಿ ತುಂಬಾ ವರ್ಷಗಳ ಜೀವನ? ಕರೆಕ್ಟಾಗಿ ಹೇಳಿದ್ರಿ. ಆ ಪಟ್ಟಿಲ್ ನೀವು ಇದ್ರೆ ನಿಮ್ಮೆಲ್ಲರಿಗೂ ಪ್ರೇಮಿಗಳ ದಿನದ ಶುಭಾಶಯಗಳು. ಇವತ್ತು ನಾನು ಕರಿತಿರುವಂತಹ, ಅಕ್ಷತಾ ಕಿಚನ್ಗೆ ಕರಿತಿರುವಂತಹ ನನ್ನ ನೆಚ್ಚಿನ ನಟ ಶಿವು. ಶಿವು ನನಗೆ ನೆಚ್ಚಿನವರು ಅಂತ ಅಂದ್ಮೇಲೆ ಅರ್ಧಾಂಗಿನೂ ಕೂಡ ನೆಚ್ಚಿನವರೇ ಆಗ್ಬೇಕಲ್ವಾ? ನಾನ್ ಮಾತಾಡ್ತಿರೋದು ಶಿವ ಪಾರ್ವತಿ ಬಗ್ಗೆ ಅಂತ ಅನ್ಕೊಂಡ್ರಾ? ನಾನ್ ಮಾತಾಡ್ತಿರೋದು ಕಲಿಯುಗದ ಇವತ್ತಿನ ಗಿಚ್ಚಿ ಗಿಲಿಗಿಲಿಯ ಮಜಾ ಭಾರತದ ಶಿವ ಪಾರ್ವತಿ ಬಗ್ಗೆ. ಶಿವು ಮತ್ತು ಮಾನಸ, ರಂಗಕರ್ಮಿ ಶಿವು, ಮಾನಸ ನೀವೇ ನೋಡ್ದ ಹಾಗೆ ಟೈಮಿಂಗ್ ಹಿಡ್ಕೊಂಡು ಆಟ ಆಡುವಂತಹ ನಟಿ. ಇವರಿಬ್ರು ಜುಗಲ್ಬಂದಿ, ಇವರಿಬ್ರು ರುಚಿ ಅಭಿರುಚಿ ಮತ್ತೆ ವಿವಾಹಕ್ಕೂ ತಯಾರಿ ಆಗಿರುವಂತಹ ಇವ್ರ ಬಗ್ಗೆ ಒಂದಷ್ಟು ವಿಷಯಗಳನ್ನ ತಿಳ್ಕೊಬೇಕು ಅಂತ ನನ್ಗೆಷ್ಟು ಆಸಕ್ತಿ ಇತ್ತು, ಅದಕ್ಕಿಂತ ಹೆಚ್ಚು ನಿಮ್ಗಿದೆ ಅಂತ ಅನ್ಕೊಂಡು ಇವತ್ತು ಅಕ್ಷತಾ ಕಿಚನ್ಗೆ ಆ ಮುದ್ದಾದ ಜೋಡಿನ ನಾನು ಸ್ವಾಗತ ಮಾಡ್ತಾ ಇದ್ದೀನಿ. ಶಿವು, ಮಾನಸ ಜಾಮೂನ್ ತಿಂತಾರ, ಉಪ್ಪಿನಕಾಯಿ ನೆಕ್ತಾರ? ಕಾದ್ ನೋಡೋಣ. ವೆಲ್ಕಮ್, ಹ್ಯಾಪಿ ವ್ಯಾಲೆಂಟೈನ್ಸ್ ಡೇ. ಹ್ಯಾಪಿ ವ್ಯಾಲೆಂಟೈನ್ಸ್ ಡೇ. ತಗೊಳ್ಳಿ, ಗಿಫ್ಟ್ ಏನೋ ಕೇಳ್ಬೇಡಿ, ಫೈನಲ್. ನೋಡಿದ್ರಾ? ಥ್ಯಾಂಕ್ ಯು ಮೇಡಮ್ ಕರ್ಸಿದ್ಕೆ. ನಾವ್ ಹೆಣ್ಮಕ್ಳು ಪರ. Emotional damage. ಓಕೆ, ಥ್ಯಾಂಕ್ ಯು. ಆಮೇಲೆ 2 ತಟ್ಟೆ ಇಟ್ಕೊಂಡ್ಬಿಡಿ. ಇವಾಗ ಓಕೆನಾ? ಶಿವು, ನೀನ್ ಮನೆಯಿಂದನೋ ಅಥವಾ ಅಂಗಡಿಯಿಂದನೋ ತಂದು ಕೊಟ್ಟಿದ್ರೆ ನಾವು ಒಪ್ಬೋದಿತ್ತು. ಹೌದು. ಅಕ್ಷತಾ ಕಿಚನ್ ತಟ್ಟೆ ಕೊಟ್ಬಿಟ್ಟು ಹಿಂಗೆ ಮುಗಿಸ್ಬಿಟ್ರೆ ಮೇಡಮ್ ಅದಕ್ಕೆ ಏನಿದು 45 ರೂಪಾಯಿ? ಬೇಡವಾ? ಆಯ್ತು ಬಿಡಿ. ಅಬ್ಬಾ, ಬರ್ತಿದಂಗೆ ಇಷ್ಟ್ ನಗಿಸ್ತಾರೆ, ಇಷ್ಟ್ ಫನ್ನಿ ಮಾಡ್ತಾರೆ. ಇನ್ನು ಊಟ ಮಾಡಕ್ ಬಿಡ್ತಾರೋ ಇಲ್ವೋ ಗೊತ್ತಿಲ್ಲ. ನಿಮ್ಮಿಬ್ರಿಗೂ ಅಕ್ಷತಾ ಕಿಚನ್ಗೆ ಸ್ವಾಗತ. ಥ್ಯಾಂಕ್ ಯು. ಈ ಬಲೂನ್ ನ ನೀವು ಹೊಡಿಬಹುದು ಇಷ್ಟ ಇದ್ರೆ, ಇಲ್ಲ ಅಂದ್ರೆ ತೆಗೆದ್ಬಿಟ್ಟು ಆಚೆ ಇಟ್ಟು ತಟ್ಟೆ ತಿರುಗಿಸಬಹುದು. ವ್ಯಾಲೆಂಟೈನ್ಸ್ ಡೇ ಅಲ್ವಾ, ಹಾರ್ಟ್ ನ ಬ್ರೇಕ್ ಮಾಡೋದ್ ಬೇಡ, ತೆಗೆದಿಟ್ಬಿಡೋಣ. ಮನಸ, ಲಕ್ಕಿ ಮನಸ. ಹೌದು ಅಪ್ಪ, ಹುಷಾರಾಗಿ ತೆಗಿ, ಡಮ್ ಅನ್ಸ್ಬಿಟ್ಟಿ. ಇಲ್ಲ ಅಪ್ಪ, ನೀನೇ ತೆಗಿ, ನಂಗೆ ಭಯ. ನೀವು ಬೇಡ, ಹೊಡೆದೋಗ್ಬಿಡುತ್ತೆ ಭಯ ನಂಗೆ.
ಹಂಗೆ ರಪ್ಪ ಅಂತ ಹೊಡ್ಬಿಡ್ಬೇಕಿತ್ತಲ್ಲ. ಈಗ ನಿಮ್ಮಿಬ್ರು ಬಂದಿದ್ದೀರಾ, ಒಂದು ಊಟದ ಮೇಲೆ ಕ್ಯಾಂಡಲ್ ಹಚ್ಬಿಡೋಣ. ಕ್ಯಾಂಡಲ್ ಲೈಟ್ ಡಿನ್ನರ್ ಮಾಡ್ತಾ ಇದೀವ ಇವತ್ತು. ಎಸ್, ನಿಮ್ಗೋಸ್ಕರ. ಮಧ್ಯದಲ್ಲಿ ನೀವಿದ್ದೀರಾ, ಏನಂದೆ ಇನ್ನೊಂದ್ಸಲ ಹೇಳು. ಮಧ್ಯದಲ್ಲಿ ನೀವಿದ್ದೀರಾ. ನಮ್ಮಿಬ್ರು ಕ್ಯಾಂಡಲ್ ಲೈಟ್ ಡಿನ್ನರ್ ಅಪ್ಪ ಇದು. ಬಾಡಿಸ್ಬಿಟ್ಟು ಹೋಗ್ತೀನಿ ಗುರು, ಏನ್ ಬೇಕಾದ್ರೂ ಮಾಡ್ಕೊಳ್ಳಿ, ಕ್ಯಾಮ್ರಾನು ತಗೊಂಡ್ ಹೋಗ್ಬಿಡ್ತೀವಿ. ಬೇಡ ಬೇಡ ಬೇಡ. ಈಗ ಲೈಟರ್ ಏನಾದ್ರು ಇದೆಯಾ ಶಿವ? ಅಕ್ಕ ಲೈಟರ್ ಅವ್ರ ಹತ್ರ ಇರಲ್ಲ. ಅರ್ಥನೇ ಆಗ್ಲಿಲ್ಲ. ಶಿವ ಹುಡುಕ್ತಾ ಇದಾರೆ ಮಾನಸ. ಇಲ್ಲ ಅಂದೆ ನಾನು. ಹುಡುಕ್ತಾ ಇದ್ಯಪ್ಪ. ಇಲ್ಲ ಅಂದೆ. ನಾನು ಅಷ್ಟು ಕಾನ್ಫಿಡೆನ್ಸ್ ಆಗಿ ಅವ್ರ ಹತ್ರ ಲೈಟರ್ ಅವ್ರು ಇರಲ್ಲ ಅಂತ ಆಗ್ಲೇ ಹೇಳಿ. ಹಿಂಗ್ ಅದೇ ಹಾಕಿದ್ರು. ಇಲ್ಲ ಅಂದೆ ನಾನು. ಹಿಂಗಿಲ್ಲ ಅಂದಿಲ್ಲ. ಮಾನಸ ಇಲ್ಲ ಇಲ್ಲ ಇಲ್ಲ. ತಗೊಳ್ಳಿ, ನೀವೇ ನಿಮ್ ಕೈಯಾರ. ಲೈಟರ್ ಹಿಂಗಿರುತ್ತೆ. ಹೌದಾ? ಲೈಟರ್ ಅವ್ರಿಗೆ ಗೊತ್ತಿಲ್ಲ. ಅದು ಗೊತ್ತಿಲ್ವಾ? ಓಕೆ, ಹೆಂಗ್ ಹಚ್ಚೋದು? ಹಿಂಗ್ ಒಗೆಯದ ಹಚ್ಬೇಕ ಹಂಗೆ? ಇದು ಆಕ್ಚುಲಿ ಚೆನ್ನಾಗಿರೋ ಶಿವು ಮಾನಸಂಗ್ ಗೊತ್ತು. ಶಿವು ಏನ್ ಗೊತ್ತಕ್ಕ? ಲೈಟರ್ ಹಚ್ಚೋದೆಲ್ಲ ಗೊತ್ತು ಶಿವು. ಹಂಗಾದ್ರೆ ಲೈಟ್ ಹಚ್ಚಿದೀರ ನೀವು? ಹಚ್, ನೀವೇ ಹಚ್ಚಿ. ಹಚ್ಬಿಡಿ. ಇಬ್ರು ಹಚ್ಚಣ ಬನ್ನಿ. ವಾ, ಎಸ್. ಈಗ ತಟ್ಟೆ ತಿರುಗಿಸ್ಬಿಟ್ಟು ನಾವು ಸಿಹಿಯಿಂದ ಶುರು ಮಾಡ್ಬಿಡೋಣ. ಓಕೆ. ಸಿಹಿಯಿಂದ ಶುರು ಮಾಡೋಕೆ ನಾವು ಜಾಮೂನ್ ತಂದಿದ್ದೀವಿ. ಸೂಪರ್. ಇವ್ರಿಗೆ ಜಾಮೂನ್ ಅಂದ್ರೆ ತುಂಬಾ ಇಷ್ಟ. ಹೌದು, ನೆನ್ಪಿಟ್ಕೊಂಡಿದ್ದಾರೆ ಅವರು. ಅಲ್ಲಲ್ಲ, ಅದಕ್ಕೆ ಜಾಮೂನ್ ತರನೇ ಇದಾರಲ್ಲ. ಹೌದು, ನನಗ್ ಆದ್ರೆ ಗೊತ್ತಾಗುತ್ತೆ. ಸ್ವಲ್ಪ ದೊಡ್ಡ ಜಾಮೂನ್ ಅಂತ. ಅಲ್ಲ, ಜಾಮೂನ್ ಸ್ಕೂಲ ಜಾಮೂನ್ ರಸಗುಲ್ಲ. ನನ್ಬೇಡಿಪ್ಪ ನಮ್ಮ ಹುಡುಗಿನ. ಒಂದ್ ತಗೊಳ್ಳಿ ಶಿವು. ಹುಳಿ. ಅಂಡ್ ಕಿಚನ್ ನಮ್ ಕಿಚನ್ ಇದ್ದಂಗೆ. ಥ್ಯಾಂಕ್ ಯು. ಹೌದು, ಇದು ಬೇಕಾಗಿರೋದು. ಹೌದು. ಇನ್ನೊಂದ್ ಏನ್ ಗೊತ್ತಾ, ಸಾರಿ, ನಾನು ನನ್ಗೊಂದು ಗ್ಲಾಸ್ ತಗೊಂಡೆ ಕುಡಿಯಕ್ಕೆ. ನಿಮ್ ಇದ್ರಿಂದ ಒಂದೇ ಗ್ಲಾಸ್ ಇದೆ. ಪರವಾಗಿಲ್ಲಕ್ಕ, ಬೇಡವಾ? ಪರವಾಗಿಲ್ಲ ಪರವಾಗಿಲ್ಲ. ನಡೆಯುತ್ತಲ್ಲ? ಅದೇ ಇನ್ನು ಮದ್ವೆ ಫಿಕ್ಸ್ ಆಗಿದೆ ಅಷ್ಟೇ. ಅಲ್ಲ, ನೀರ್ ಕುಡಿಯಕ್ಕೆ ಅಂತ ನೀರ್ ಕುಡಿಯಕ್ ಹೋಗ್. ಗ್ಲಾಸ್ ಇಲ್ಲ ಅಂದ್ರೆ ಇನ್ನೇನ್ ಮಾಡೋದು? ಹಿಂಗ್ ಹಾಕ್ತೀರಾ ನೀರು? ಹಿಂಗ್ ಕುಡಿಬೇಕಾ? ಏನ್ ಮಾನಸ, ಬೆಂಗಳೂರು ಹುಡುಗಿ ಮಾನಸ. ಬೆಂಗಳೂರು ಹುಡುಗಿ, ಬಟ್ ಇನ್ನು ಆ ಸೊಗಡು, ಹಳ್ಳಿ ಸೊಗಡು ಇನ್ನು ಹಂಗೆ ಇದೆ. ಮತ್ತೆ ನಾನ್ ರಿಂಗ್ ಎಕ್ಸ್ಚೇಂಜ್ ಮಾಡ್ಸೋಣ ಅಂತಿದ್ನಲ್ಲ. ರಿಂಗ್ ಎಕ್ಸ್ಚೇಂಜ್ ಮಾಡ್ಬೋದು, ಮಾಡ್ಕೊಂಡಿದೀವಿ ಆಲ್ರೆಡಿ. ಈಗ ಫಸ್ಟ್ ಜಾಮೂನ್ ತಿಂತೀರಾ ಅಥವಾ ರಿಂಗ್ ಎಕ್ಸ್ಚೇಂಜ್ ಮಾಡ್ತೀರಾ? ಓ, ಹೊಸ ರಿಂಗ್ ತಂದಿದ್ದೀರಾ? ಯಾ. ರೇಟ್ ಬೇರೆ ಜಾಸ್ತಿ ಆಗಿದೆ ಅಪ್ಪ. ಜನಮನ ಅಂಗಡಿ ರಿಂಗ್ ಅಪ್ಪ ಇದು. ಓ, ಗೋಲ್ಡ್ ಗಿಂತ ಬೆಲೆ ಕಟ್ಟಕ್ಕಾಗಲ್ಲ. ಹೌದು ಹೌದು ಹೌದು. ಈಗ 3 ರಿಂಗ್ ಇದೆ. ಇದ್ರಲ್ಲಿ ಹಿಂಗ 3ರಲ್ಲಿ ನಿಮ್ಗಿಷ್ಟ. ಮಾನಸಂಗೆ ನಾನೇನೋ ನಿಮ್ಗೂ ಸೇರಿಸಿ ತಂದ್ಬಿಡ್ತೀನಿ ಅನ್ಕೊಂಡೆ. 3 ring कैसे कैसे लोग रहते हैं यार यहाँ पर. ಮಾನಸ ಬರ್ತಿದಂಗೆ ಅಕ್ಕ ಅಕ್ಕ ಅಕ್ಕ. ಎಷ್ಟ್ ಚೆನ್ನಾಗಿ 3 ರಿಂಗ್ ಇದೆ ಶಿವು ಇದ್ರಲ್ಲಿ ಅಂದ್ರಲ್ಲ. ಊರಲ್ಲಿ ಆಯ್ಕೆ ಇದೆ ಮಾನಸ. ಆಯ್ಕೆ. ಒಂದ್ ಕೊಟ್ಬಿಟ್ಟು ಹಾಕಿ ಅನ್ನಕ್ಕೆ ನಾನೇನು ನಾರ್ಸಿಸ್ಟ? ನಾನ್ ಹೇಳಿದ್ದೆ ನಡಿಬೇಕು ಅನ್ನಕ್ಕೆ ಹೌದೌದು. ಅಲ್ವಾ? ನಿಮ್ಗೂ ಆಯ್ಕೆ ಕೊಡೋಣ ಅಂತ 3 ರಿಂಗ್ ಇದೆ. 3ರಲ್ಲಿ ಮಾನಸಂಗ್ ಯಾವ್ದು ಇಷ್ಟ ಆಗ್ಬೋದು ಅಂತ ಹೇಳ್ಬೇಕು. ಓಕೆ, ಮಾನಸ ಆಮೇಲೆ ನೀವ್ ನಿಜ ಹೇಳ್ಬೇಕು, ಅದ್ ಇಷ್ಟ ಆಯ್ತೋ ಇಲ್ವೋ ಅಂತ. ಸರಿ. ಮಾನಸನ್ ಟೇಸ್ಟ್ ನ ಅರ್ಥ ಮಾಡ್ಕೊಳಕ್ಕೆ. ರೋಸ್ ರಿಂಗ್ ತಗೊಂಡ್ರೆ ರೋಸಸ್ ತೆಗಿತಾ ಇದೆಯಪ್ಪ. ಅರಲ್ಲಿ ವಾವ್, ಇಷ್ಟು ಸ್ಪೆಷಲ್ ಆಗಿದೆ ಇಲ್ಲಿ. ನೋಡಿ, ಇದು ಕಾಳಿ ವೇಟಿಂಗ್ ಲಿಸ್ಟ್. ಸ್ಟಾರ್ಟಿಂಗ್ ಗೆ ಭಯ ಆಗ್ತಿದೆ. ಜನಮನ ಅಂಗಡಿ ಕಲೆಕ್ಷನ್. ಇದು ನೋಡೋಣ, ಗೆಜ್ಜೆ ತರ ಇದೆ. ನನ್ಗೇನೋ ಇದು ಇಷ್ಟ ಆಗತ್ತೆ ಅಂತ ಅನ್ಕೊಂಡಿದೀನಿ. ಸೌಂಡ್ ಆಗುತ್ತಲ್ವಾ, ಹೆಣ್ಮಕ್ಳು ಯಾವಾಗ್ಲೂ ಜಾಸ್ತಿ ಸೌಂಡ್ ಅಲ್ವಾ ಮಾಡೋದು. ಇದು ಇಷ್ಟ ಆಗುತ್ತೆ ಅಂತ ಅನ್ಕೊಂಡಿದ್ದೀನಿ. ಎಲ್ಲ ಹೆಣ್ಮಕ್ಳ ಬಗ್ಗೆ ಯಾಕೆ ಮಾತಾಡ್ತಿದ್ರು? ಅಲ್ಲ, ಹೆಣ್ಮಕ್ಳು ಸೌಂಡ್ ಅಂದ್ರೆ ನಾನು ಒಬ್ಳ ಬಗ್ಗೆನೇ ಹೇಳಿದ್ರೆ ನಾನ್ ಕ್ಲಾಸ್ ತಗೋತೀನಲ್ಲ, ಜನ ಅಂದ್ರೆ ಕೇಳ್ಬಿಟ್ರೆ ಹೆಣ್ಮಕ್ಳು ಅಂದ್ರೆ ಸೌಂಡ್, ಅವ್ರು ಸೈಲೆಂಟ್ ಆಗಿರಲ್ವಲ್ಲ, ಹಂಗಾಗಿ ಇದು ಇಷ್ಟ ಆಗಬಹುದು ಅಂತ ಅನ್ಕೊಂಡಿದೀನಿ. ಇದು ಒಂದು ವೇಟಿಂಗ್ ಲಿಸ್ಟ್ ಅಲ್ಲಿ ಇದೆ. ಏನಾದ್ರು ಸಿಟ್ ಗಿಟ್ ಬಂದಾಗ ಕಾಳಿ ಅವತಾರ ಆಗಿ ಸಿಟ್ ಮಾಡ್ಕೊಂಡು ಇದು ಇಷ್ಟ ಆಗ್ಬೋದು. ಬಟ್ ಯೂಶಲಿ ನಂಗೆ ಇದು ಇಷ್ಟ ಇನ್ನೊಂದು ಆಗುತ್ತೆ. ಕುದುರೆ ತರ ಓಡ್ತಾ ಇರೋದು, ಸ್ಪೀಡ್ ಕುದುರೆ ತರ ಏನು ಓಡಲ್ಲ, ಬಟ್ ಬೇಡ, ಇದು ಇರ್ಲಿ, ಇದು ಚೆನ್ನಾಗಿದೆ ಅಂತ ಅನ್ಕೊಂತೀನಿ. ನೋಡೋಣ ಅವ್ರಿಗೆ ಯಾವ್ದು ಇಷ್ಟ ಆಗುತ್ತೆ. ನೋಡಿ. ಮಾನಸ ಸಖತ್ ಇನೋವೇಟಿವ್ ಆಗಿದೆ. ಓ, ಇಲ್ಲಿ ನೋಡಪ್ಪ, ಏನಿದು ಕೋಣ ತಾನೇ ಇದು? ಕೋಣ, ಅದು ತ್ರಿಶೂಲ ಅಂದ್ರೆ ಫುಲ್ ತ್ರಿಶೂಲ ಹಾಕಿರೋದು ಕೋಣಕ್ಕೆ.
ವಾವ್, ಕತ್ತಿಗೆ. ತುಂಬಾ ಚೆನ್ನಾಗಿದೆ ಡಿಸೈನ್. ಈಗ ನಿಮ್ ಕೈಗೆ ಯಾವ್ದು ಬೀಳ್ಬೇಕು ಅಂತ ಕುದ್ರೆ ವೆರಿ ಯುನೀಕ್. ಫುಲ್ ಹ್ಯಾಂಡ್ ಮೇಡ್ ಅಲ್ಲ ಅದು. ಸೂಪರ್, ಸಖತ್ತಾಗಿದೆ. ಇದು ಮೊದಲ ಹೇಳಿಲ್ವಾ? ಟಾಸ್ಕ್ ಅಲ್ಲಿ ಗೆದ್ರಿ, ಕಂಗ್ರಾಚುಲೇಷನ್. ಖುಷಿಗೆ Thank you. ಜಾಮೂನ್ ತಿನ್ನೋಣ. ಕಂಗ್ರಾಚುಲೇಷನ್ ಬ್ರದರ್. ಯಾಕಪ್ಪ ರಿಂಗ್ ಸೆಕೆಂಡ್ ಟೈಮು ಎಂಗೇಜ್ಮೆಂಟ್ ಆದ್ಮೇಲೆ ಮತ್ತೊಂದು ರಿಂಗ್ ಆಗ್ತಾ ಇರೋದು. ಎಸ್, ಚೆನ್ನಾಗಿದೆ. ಎಸ್, ಖುಷಿಯಾಗಿರಿ. ಇದು ಕೊಡ್ಬೇಕಿತ್ತು ಆಕ್ಚುಲಿ ನಾನು. ಇದು ಕೊಡ್ಲಿಲ್ಲ, ಯಾಕೆಂದ್ರೆ ಇದು ಏನಾದ್ರು ಸಿಟ್ಟು ಬಂದಾಗ ಹಿಂಗ್ ಬೇಡ ಬಿಡಕ್ಕ ಅಕ್ಕ, ಇದು ಅದೇ. ಅಕ್ಕ ಚುಚ್ಚಿ ಬಿಡ್ಬೋದು. ಅದಾದ್ರೂ ಓಕೆ, ಹಿಂಗಾಗುತ್ತೆ. ಇದು ಒಳಕ್ಕೆ ಹೋಗ್ಬಿಡುತ್ತಿದ್ದು. ತುಂಬಾ ಚೆನ್ನಾಗಿದೆ. ಎಸ್ ಮಾನಸ, ನಿಮ್ಗೋಸ್ಕರ ಜನಮನದ ಉಂಗುರ. ಜನಮನದ ಉಂಗುರ ತುಂಬಾ ಚೆನ್ನಾಗಿದೆ. ವೆರಿ ಯುನೀಕ್ ಕಲೆಕ್ಷನ್ಸ್, ಬಹಳ ಇಷ್ಟ ಆಯ್ತು ನಂಗೆ. ಥ್ಯಾಂಕ್ ಯು. ಥ್ಯಾಂಕ್ ಯು. ಈಗ ನಾವು ಜಾಮೂನ್ ತಿನ್ನೋಣ. ನೀವ್ ಈ ಕಡೆ ತಿರ್ಕೊಳ್ಳಿ ಒಂಚೂರು, ಹಿಂಗೆ ಯಾಕೆ ಹಿಂಗ್ ತಿರ್ಕೊಳ್ಳಿ. ಹಾ, ಶಿವು ನಮ್ಮನೆ ನೋಡಿ. ಮಾನಸಂಗೆ ಈಗ ಜಾಮೂನ್ ಹಾಕಿ ಅಂದ್ರೆ ಅವ್ರು ಎಷ್ಟು ಜಾಮೂನ್ ತಿನ್ನಕ್ ಇಷ್ಟ ಪಡ್ತಾರೆ, ನೀವ್ ಎಷ್ಟ್ ಜಾಮೂನ್ ಹಾಕ್ತೀರಾ? ಬರೀ ಕೈಯಲ್ಲಿ ತೋರಿಸಿ. ಅವ್ರು ಎಷ್ಟು ತಿಂತಾರೆ ಅಂತ. ನೀವ್ ಎಷ್ಟ್ ಹಾಕ್ಬೋದು? ಈಗ ಅವ್ರ ಎಷ್ಟ್ ತಿಂತಾರೆ ಅನ್ನೋ ಅಂದಾಜ್ಮೇಲೆ ಒಂದೇ ಸಲ ಎಷ್ಟ್ ಜಾಮೂನ್ ಹಾಕ್ಬೋದು ನೀವು? ಅವ್ರ ಎಷ್ಟ್ ಹೇಳಿರ್ಬೋದು? 3 ಎಷ್ಟು ಹತ್ತ ಹೇಳ್ಬಿಟ್ಟಪ್ಪ ಒಂದೇ ಸಲ. ಓಕೆ, ಹತ್ತತ್ರ ಇದ್ದೀರಾ, ಪರವಾಗಿಲ್ಲ. 4. ಅಂದ್ರೆ ಅಲ್ಲ, ನಂಗೆ ಬೋಲ್ ಚಿಕ್ಕದಿತ್ತಲ್ಲ ಅದಕ್ಕೋಸ್ಕರ ಹೇಳ್ದೆ. ಇಲ್ಲ ದೊಡ್ಡ ಬೋಲ್ ಇಟ್ಟಿದ್ರೆ ಹೇಳ್ತಿದ್ದೆ ನಾನು. ಬಟ್ ಯೂಶಲಿ ಅವ್ರಿಗೆ ಜಾಮೂನ್ ಅಂದ್ರೆ ಸಿಕ್ಕಾಪಟ್ಟೆ ಇಷ್ಟ ಅವ್ರಿಗೆ. ಹಾಕ್ಬಿಡಿ ಮತ್ತೆ. ಓಕೆ, ನೋಡಿ, ನನಗೆ ಗೊತ್ತಾಗುತ್ತೆ ಎಲ್ಲ. ನಾನ್ ತುಂಬಾ ಅಂದ್ರೆ ತುಂಬಾ ಹೌದು. ಯೋಚನೆ ಬಟ್ ಮಾಡ್ತೀನಿ. ಖುಷಿ ಏನಂದ್ರೆ ವ್ಯಾಲೆಂಟೈನ್ಸ್ ಡೇ ದಿನನೇ ಫಸ್ಟ್ ಅವ್ರಿಗೆ ಇಷ್ಟ ಆಗಿರೋದ್ನ ಕೊಡ್ತಾ ಇದೀನಿ. ಹೌದು, ಏನೋ ಗೊತ್ತಿಲ್ಲ ನಮ್ ವಿಚಾರದಲ್ಲಿ ಯಾವಾಗ್ಲೂ ನಾವ್ ಏನ್ ಅನ್ಕೊಂಡಿರ್ತೀವಿ ಅದು ಅದೇ ತರ ಆಗುತ್ತೆ. ಅಷ್ಟೇ ಸ್ಪೆಷಲ್ ಆಗಿರುತ್ತೆ. ಲಕ್ಕಿ ಕಪಲ್ಸ್ ನೀವು. ಹಾಗೆ ಇರಿ. 3 ಸಾಕಪ್ಪ. ಅವ್ರ 4 ಕೇಳ್ಬಿಟ್ಟಿದ್ದಾರೆ. 4 ಕೇಳ್ಬಿಟ್ಟಿದೀನಿ. ಜಮಾಯಿಸ್ಬಿಡು. ಅವು ಈಗ ನೀವು ಸ್ವಲ್ಪ ಆ ಕಡೆ ತಿರ್ಕೊಳ್ಳಿ. ಈಗ ನೀವು ಅವ್ರಿಗೆ ಎಷ್ಟು ಹಾಕ್ಬೋದು? ಅದ್ರ ಮೇಲೆ 4 ಹಾಕಿ. ನಂಗೆ ಫಿಂಗರ್ ಅಲ್ಲಿ ತೋರಿಸಿ. ಓಕೆ, ಶಿವ ಎಷ್ಟು ಹೇಳಿರ್ಬೋದು? 4 ಹೇಳಿದಾರೆ ಕರೆಕ್ಟಾ? ಇಲ್ಲಪ್ಪ 3 ಹೇಳ್ದೆ. ಉಲ್ಟಾ ಆಗೋಯ್ತಿದ್ದು. ಎಸ್, 3 ಹಾಕ್ಬಿಡಿ. ತಿಂತೀರಾ? ತಿನ್ಬೇಕು. ತಿಂತೀನಿ. ನಂಗೆ ಸ್ವೀಟ್ ಇಷ್ಟ. ಸ್ವೀಟ್ ಇಷ್ಟನಾ? ಸ್ವೀಟ್ ಇಷ್ಟ. ಅದೇ ಮಾನಸಂಗೆ ಜಾಮೂನ್ ಇಷ್ಟ ಅಂತ ಇಷ್ಟಪಡ್ತಿದ್ದೀರಾ ಅಥವಾ? ಇಲ್ಲ, ಹಂಗಂತಲ್ಲ. ಅಂದ್ರೆ ಜಾಮೂನು ಯಾರಿಗೂ ಇಷ್ಟ ಆಗದಿರೋ ಸ್ವೀಟ್ ಅಲ್ಲ ಇದು. ಜಾಮೂನ್ ಅಂದ್ರೆ ಎಲ್ರಿಗೂ ಇಷ್ಟ ಆಗುತ್ತೆ. ಮಾನಸ, ಹೆಣ್ಮಕ್ಳು ಗಂಡ್ಮಕ್ಳಿಗೆ ಏನ್ ವ್ಯತ್ಯಾಸ ಗೊತ್ತಾಯ್ತಾ? ಏನು? ಇವ್ರು ಬರೀ ಜಾಮೂನ್ ಮಾತ್ರ ಹೌದು. ಹಾಕಿದ್ರು, ನೀವು ಪಾನ್ಕ ಕೂಡ ಹಾಕಿದ್ರಿ. ಸಿಹಿ ಜಾಸ್ತಿ ಮಾಡೋದು ಹೆಣ್ಮಕ್ಳೆ ಯಾವಾಗ್ಲೂ. ಅವ್ರ ಲೈಫ್ ಅಲ್ಲಿ ಸಿಹಿ ಇರುತ್ತೆ, ಬಟ್ ಅದು ಇನ್ನಷ್ಟು ಸಿಹಿ ಮಾಡೋದು ನಾವು ಬರೀ ಬೆಂಕಿ ಹಾಕ್ತಿವಿ, ಇವ್ರು ತುಪ್ಪ ಸುರುತ್ತಾರೆ. ಅಂದ್ರೆ ಎಕ್ಸ್ಟ್ರಾ ಜಾಸ್ತಿ ಮಾಡ್ತಾರೆ ಅಂತಾನ ಏನಾದ್ರೂ ಇರ್ಬೋದಾ? ಅಂದ್ರೆ ಅಡಿಗೆ ಮನೆಯ ಎಲ್ಲಾ ಕಲ್ಚರ್ ಗೊತ್ತಿರೋದು ಹೆಣ್ಮಕ್ಳಿಗೆ ಅಂತ. ಬಡಿಸ್ದಾಗ ಯಾವ್ದನ್ನ ಎಷ್ಟ್ ಬಡಿಸ್ಬೇಕು, ಹೇಗ್ ಬಡಿಸ್ಬೇಕು. ಈಗ ನನಗೆ ಅವರಿಗೆ ನನ್ಗೊಂದು, ಯಾಕೆ ನಾನು ಗಾಡು ಓಕೆ ಓಕೆ ಓಕೆ. ಇವತ್ತು ಬಾಡೆ ನಿಮ್ಗಾಗಿ ನಿಮ್ಗೆ ಗಾಡು. ಬಾಡೆ ನಮ್ ಗಾಡು. ಇವತ್ತು ನೀವು Okay. ಬಂದಿರೋದಕ್ಕೆ ಪ್ರೇಮಿಗಳೇ ನನ್ನ ಇನ್ನೊಂದು ಹಾಕ್ಸ್ಕೊಂಬಿಡಿ. ಸಾಕು. ಎಸ್, ಶುರು ಮಾಡೋಣ. ಶುರು ಮಾಡೋಣ. ಒಂದ್ ಚೀರ್ಸ್ ಮಾಡೋಣ. ಚೇರ್ಸ್ ಮಾಡೋದಾ? ಹಿಂಗ್ ಮಾಡೋದಾ? ಓಕೆ. ಅಕ್ಷತಾ ಕಿಚನ್ಗೆ ಸಬ್ಸ್ಕ್ರೈಬ್ ಮಾಡಿ ಅಂತ ಹೇಳ್ಬಿಟ್ರೆ, ಅಕ್ಷತಾ ಕಿಚನ್ಗೆ ಸಬ್ಸ್ಕ್ರೈಬ್ ಮಾಡಿ. Cheers. ಒಂದ್ ನಿಮಿಷ. ಇಲ್ಲ ಹಿಂಗೇ ಬಂದ್ರಿ ಬೇಡ ಅಂದ್ರೆ ಹೀಗೆ ಇಲ್ಲ, ತಿನ್ಕೊಂಡ್ಬಿಡಿ. ಅದ್ ಏನಕ್ಕೆ ಅಂದ್ರೆ ನೀವ್ ಇಲ್ಲಿ ಅಂತ ಅಲ್ಲ, ಎಲ್ಲೇ ಹೋದ್ರು ಅವ್ರ ಮೊದಲನೇ ತುತ್ತು ನನಗೆ ತಿನ್ಸೋದು. ಆದ್ರೆ ಅದೊಂದು ಅವ್ರಿಗೂ ಒಂದು ಖುಷಿ ಆಗುತ್ತೆ, ನಿಮ್ಗೂ ಒಂದು. ನಂಗೆ ಆಕ್ಚುಲಿ ಅಡ್ಗೆ ಮಾಡೋದಂದ್ರೆ ಫಸ್ಟ್ ಆಫ್ ಆಲ್ ನಂಗೆ ಸಿಕ್ಕಾಪಟ್ಟೆ ಇಷ್ಟ. ಹಾ, ಅಂದ್ರೆ ಎಲ್ಲಾ ಅಡ್ಗೆನೂ ಮಾಡ್ತೀನಿ. ಅನ್ನ, ಸಾಂಬಾರು, ಚಪಾತಿ ಎಲ್ಲದೂ ಮಾಡ್ತೀನಿ. ಅಡ್ಗೆ ಮಾಡಿ ಬಡ್ಸೋದಂದ್ರೆ ಇನ್ನೂ ಜಾಸ್ತಿ ಇಷ್ಟ. ವಾವ್. ಹಂಗಾಗಿ ನಂಗೆ ಅವ್ರ ಪ್ರೀತಿನ ಫಸ್ಟ್ ನನಗೆ ತಿನ್ಸೋದು. ಹ್ಯಾಪಿ ವ್ಯಾಲೆಂಟೈನ್ಸ್ ಡೇ. ಥ್ಯಾಂಕ್ ಯು. ಹ್ಯಾಪಿ ವ್ಯಾಲೆಂಟೈನ್ಸ್ ಡೇ. Thank you. ತುಂಬಾ ಚೆನ್ನಾಗಿದೆ ಜಾಮೂನ್. ಅಯ್ಯೋ, ಹಾ, ನಮ್ ಕಿಚನ್ ಅಮ್ಮ ಮಾಡಿದ್ದು ವೆರಿ ನೈಸ್. ಜಾಮೂನ್ ಇಷ್ಟ ಅಂತ ಜಾಮೂನ್ ಹುಡುಗಿಗೆ ಜಾಮೂನ್. ಬೈಕೋಬೇಡಿ, 3 ಜನ ತಿಂತಾ ಇದೀವಿ ಅಂತ ಹೇಳಿ. ಶಿವ ಅವ್ರು ಹೇಳಿದ್ದಾರೆ ಅವ್ರಿಗೆ ಅಡ್ಗೆ ಮಾಡಿ ಬಡ್ಸೋದು ತುಂಬಾ ಇಷ್ಟ ಅಂತ. ಇಷ್ಟ್ರಲ್ಲೇ ಏಪ್ರಿಲ್ಗೆ ಅಡ್ಗೆ ಮಾಡಿ ಎಲ್ಲಾರ್ಗು ಊಟ ಬಡಿಸ್ತಾ ಇದ್ದಾರೆ. ಅಂದ್ರೆ ಅವ್ರು ಮಾಡ್ತಾ ಇಲ್ಲ, ಮಾಡ್ಸಿ ಹೌದು, ಇಷ್ಟಪಟ್ಟು ಮಾಡ್ಸಿ ಊಟ ಬಡಿಸ್ತಾರೆ. ಅಂದ್ರೆ ಅವರ ಮದ್ವೆ ಎಸ್ ಎಸ್. ಫೈನಲಿ ಮದ್ವೆ ಆಗ್ತಿದೀವಿ ಅಂತ ಅನಿಸ್ತಿದ್ಯಾ? ಅಯ್ಯೋ, ಹತ್ರ ಬಂದ್ಬಿಡ್ತಪ್ಪ ಅನಿಸ್ತಿದ್ಯಾ? ಅಯ್ಯೋ, ಸಿಕ್ಕಾಪಟ್ಟೆ ಖುಷಿ ಆಗ್ತಿದೆ. ಅಂದ್ರೆ
ಬರೀ ಮಾತಾಡ್ತಾ ಇದ್ವಿ ಹಿಂಗೆ ಏನ್ ಮಾಡ್ಬೇಕು ಅಂತ ಅನ್ಕೋತಾ ಇದ್ವಿ. ಹ್ಮ್ ಹಂಗ ಅನ್ಕೋತಾ ಎಂಗೇಜ್ಮೆಂಟ್ ಆಗೇ ಹೋಯ್ತು. ಈಗ್ಲೂ ಯೋಚನೆ ಮಾಡ್ತಿರ್ಬೇಕಾದ್ರೆ ಎಂಗೇಜ್ಮೆಂಟ್ ಆಗೇ ಹೋಯ್ತಾ ಅನ್ನೋದೊಂದು ಆಶ್ಚರ್ಯನೂ ಇದೆ, ಖುಷಿನೂ ಇದೆ. ಹ್ಮ್ ಹಾಗೆ ಮದ್ವೆ ಹತ್ತತ್ರ, ಆಮೇಲೆ ನಮ್ ಶೋ ಬೇರೆ ಶುರು ಆಗಿದೆ ಇವಾಗ. ಅದು ಒಂದ್ ಟೆನ್ಷನ್. ಅಂದ್ರೆ ಈ ಸಲ ಎಲ್ಲ ಮಕ್ಳಿದಾರೆ, ಮಕ್ಳಿಗೆ ಹೇಳ್ಕೊಟ್ಟು ಅದೆಲ್ಲ ಮ್ಯಾನೇಜ್ ಮಾಡ್ಕೊಂಡು ಮದ್ವೆ ಹತ್ರ ಒಂದ್ ದಿನ ಕಳೆದಂಗೆಲ್ಲ ಮದ್ವೆ ಹತ್ರ ಬರ್ತಾನೆ ಇದೆ. ಪ್ರಿಪರೇಷನ್ ಇಷ್ಟ್ ಬೇಗ ಮಕ್ಳ ಹಂಗ ಹೇಳಿಲ್ಲ ನಾನು, ನಮ್ ಶೋದಲ್ಲಿ ಮಕ್ಕಳು ನಮಗ್ ಮಕ್ಳು ಅಂತ ನಾನ್ ಹೇಳಿಲ್ಲ, ಸ್ವಲ್ಪ ಟ್ಯೂಬ್ಲೆಟ್ ಇದೀನಿ ಅಂತ ಕೆಲವೊಂದು ನಮ್ ಶೋದಲ್ಲಿ ಚಿಕ್ಕ ಮಕ್ಳ ಎಲ್ಲ. ಹಂಗಾಗಿ ಅವ್ರು ಮ್ಯಾನೇಜ್ ಮಾಡ್ಕೊಂಡು ಸ್ಕಿಟ್ ಎಲ್ಲ ಮಾಡಿ ಹೇಳ್ತಾ ಇದಾರೆ ನೆಕ್ಸ್ಟ್ ಎಲ್ಲ ಹೇಳುವಾಗ. ಅಲ್ಲಿವರೆಗೂ ಕಾನ್ಫಿಡೆಂಟ್ ಆಗಿ ಹೇಳಿದ್ರು, ಅದಾದ್ಮೇಲೆ ಸ್ವಲ್ಪ ನಾಚೆ ಮುಖ ನೋಡಿ ಹಂಗಲ್ಲ, ಬಟ್ ಅದೇ ಹಂಗೇನೆ. ಹಂಗೆ ಅಷ್ಟ ಅದೇ ತರ. ಬಟ್ ಆದ್ರೂ ಇಷ್ಟೆಲ್ಲಾ ಬ್ಯಾಲೆನ್ಸ್ ಮಾಡ್ಕೊಂಡು ಟೈಮ್ ನ, ಮದ್ವೆ ಅಂದ್ರೇನೆ ಎಲ್ಲ ಆ ಟೈಮ್ ಅಲ್ಲಿ ಫ್ರೀ ಆಗಿರ್ತಾರೆ, ಮದ್ವೆಗೆ ಸಮಯ ಬೇಕು ಅಂತ. ಹೌದು, ನಮ್ಗೆ ಟೆನ್ಷನ್ ಆಗ್ತಿದೆ. ಶೋ ನಡೀತಾ ಇದೆ, ವರ್ಕ್ ಮಾಡ್ತಾ ಇದೀವಿ, ನಾನ್ ಬೇರೆ ಇನ್ನೊಂದ್ ಸೀರಿಯಲ್ ಮಾಡ್ತಾ ಇದೀನಿ. ಸೊ ಈ ಬಿಸಿ ನಡುವೆ ನಮ್ ಮದ್ವೆಗ್ ನಾವೇ ಓಡಾಡೋದಕ್ ಆಗ್ತಾ ಇಲ್ಲ. ಯಾವ serial ಅಂತ ಕೇಳ್ಬೋದಾ? ಸುವರ್ಣದಲ್ಲಿ ನೀರಲು ಜೊತೆಯಲ್ಲಿ ಅಂತ ಟೆಲಿಕಾಸ್ಟ್ ಆಗ್ತಾ ಇದೆ. ಏನ್ ಕ್ಯಾರೆಕ್ಟರ್? ಅದ್ರಲ್ಲಿ ಒಂದು ಸ್ವಲ್ಪ ಕಾಮಿಕ್ ವಿಲನ್. ಸೊ ವಿಲನ್ ಶೇಡು ಇದೆ, ಕಾಮಿಕ್ ಆಗು ಇರ್ತೇನೆ. ಲೈಕ್ ಸೊ ಒಂದು ಸೀನಿಯರ್ ರಜನಿ ಅಂತ ನಮ್ಮ ಆರ್ಟಿಸ್ಟ್ ಇದಾರಲ್ಲ, ಸೊ ಅವ್ರ ತಂಗಿ ಕ್ಯಾರೆಕ್ಟರ್. ಸ್ವಲ್ಪ ಎಲ್ಲ ಮನೆ ಹಾಳು ಬುದ್ಧಿ ಮಾಡೋದು, ಸಿಕ್ಕಾಕೊಂಡು ಅಕ್ಕನ ಹತ್ರ ಒದೆ ತಿನ್ನೋದು ಆತರ. ಅಂದ್ರೆ ಈಗ ಅವರು ನೆಗೆಟಿವ್, ಫುಲ್ ನೆಗೆಟಿವ್. ಸೊ ಅವರಿಗೆ ಸಪೋರ್ಟಿವ್ ಆಗಿ ನಾನು, ಅವ್ರು ಮಾಡೋ ಎಲ್ಲ ಐಡಿಯಾಗಳನ್ನೆಲ್ಲ ನಾನು ಎಕ್ಸಿಕ್ಯೂಟ್ ಮಾಡೋದು. ಹೆಂಗ್ ಎಕ್ಸಿಕ್ಯೂಟ್ ಮಾಡಿ ಒಂದ್ಸಲ ಜಾಮೂನ್ ತಿಂತ ನೋಡೋಣ, ಇಂಪ್ರೂವೈಸ್ ಮಾಡಿ. ಯಾಕೆ ನಮ್ ಕಿಚನ್ ಅಲ್ಲಿ ಇಂಪ್ರೂವೈಸೇಷನ್ ಎಲ್ಲ ಆಗ್ತಾ ಇದೆ. ಹೌದಾ? ಅದೇ ನಮ್ಮ ಅಕ್ಕ ಅಂದಿರ್ತಾಳೆ ನೋಡು, ಈ ಜಾಮೂನಲ್ಲಿ ವಿಷ ಹಾಕಿರ್ತೀನಿ. ನಾನ್ ಅಕ್ಕ ಅಲ್ಲ. ಅದೇ ಇದು ಈ ಜಾಮೂನಲ್ಲಿ ಈ ಜಾಮೂನಲ್ಲಿ ವಿಷ ಹಾಕಿಲ್ಲ ಹೇಳಿದ್ದು. ನಾನೆಲ್ಲ ಒಂದ್ ತಿನ್ಬಿಟ್ಟೆ. ಇಲ್ಲ ಈ ಜಾಮೂನಲ್ಲಿ ವಿಷ ಹಾಕಿರ್ತೀನಿ, ಇದನ್ನ ಅವ್ನು ತಿನ್ನೋ ಹಾಗೆ ಮಾಡ್ಬೇಕು ಅಂತ. ನಾನು ಸರಿ ಅಕ್ಕ ಮಾಡೇ ಮಾಡ್ತೀನಿ ಅಂತ ಹೋಗಿ ಎಲ್ಲ ಪ್ಲಾನ್ ಮಾಡಿ, ಇದನ್ನ ಹೇಗ್ ತಿನ್ಸೋದು ಮಾಡ್ತೀನಿ ಅಂದ್ಬಿಟ್ಟು ಹಿಂಗ್ ತಿರ್ಸ್ಕೊಂಡ್ಬಿಟ್ಟಿರ್ತೀನಿ. ವಿಷ ಹಾಕಿರೋದು ನಾನೇ ಹಿಂಗಿದ್ಯಾ ಫುಲ್ ಎಡವಟ್ ಮಾಡ್ಬಿಡ್ತೀನಿ. ಹೇಳ್ತಾರೆ ಎಡ್ವಟ್ಟು ಅನ್ಬೇಕು, ಕಾಮಿಕ್ ಅಲ್ಲ, ಎಡವಟ್ ಕ್ಯಾರೆಕ್ಟರ್ ಆಯ್ತಾ. ಹಿಂಗೆ ಇದ್ರ ಇಲ್ಲಿ ಈ ಕಡೆ ಹಿಂಗ್ ತಿರ್ಸ್ಕೊಂಡು ಇಲ್ಲಿ ವಿಷಯ ಇರುತ್ತಲ್ಲ, ನಾನ್ ತಗೊಳ್ವಾಗ ಇದನ್ನ ಹಿಂಗ್ ತಗೊಂಡ್ಬಿಟ್ಟು ವಿಷ ಹಾಕಿರೋದ್ ನಾನೇ ತಿಂದಿರ್ತೀನಿ, ನಾರ್ಮಲ್ ಆಗಿರೋದ್ ತಿನ್ಸಿರ್ತೀನಿ. ಆತರ ಶಿವ್ ಆತರ ಎಲ್ಲ ಪಾತ್ರ ಮಾಡಿದ್ರು ಓಕೆನಾ? ಅಕ್ಕ ಮಾನಸ್ ಅವ್ರು ಆತರ ರೋಲ್ಗಳು ಮಾಡಿದ್ರು ಓಕೆನಾ? ನಾವ್ ಆರ್ಟಿಸ್ಟ್ ಆಗಿರೋದ್ರಿಂದ ಏನೋ ಆ ತರದ್ದು ಅನ್ಸಲ್ಲ, ರಿಸ್ಟ್ರಿಕ್ಷನ್ ಏನಂತ ಅನ್ಸಲ್ಲ. ಅಂದ್ರೆ ನೋಡ್ಬೇಕು, ಈಗ ಒಬ್ಬೊಬ್ಬ ಆರ್ಟಿಸ್ಟ್ಗೆ ಈ ತರದ್ ಮಾಡಿದ್ರೆ ಅವ್ರಿಗೆ ಸೂಟ್ ಆಗುತ್ತೆ ಅನ್ನೋದು ಒಂದಿರುತ್ತೆ. ಎಲ್ಲಾ ಪಾತ್ರ ಮಾಡ್ಬೇಕು, ಖುಷಿ. ನಾವ್ ಆಕ್ಟರ್ ಆಗಿರೋದೇ ಅದಕ್ಕೆ, ಕಲಾವಿದರಾಗಿರೋದೇ ನಾವು ಪಾತ್ರಗಳನ್ನ ಮಾಡೋದಕ್ಕೆ. ಇವ್ರಲ್ಲ ಅಂತ ಬೇರೆ, ಇವ್ರು ಬೇರೆ ಪಾತ್ರ ಅಂತ ಬಂದಾಗ ಬೇರೆ ಅಂತ ಅನ್ಸ್ಕೋಬೇಕು. ಬಟ್ ಅದು ಅವ್ರಿಗೆ ಏನ್ ಸೂಟ್ ಆಗುತ್ತೆ. ಈ ಕೆಲವ್ರಿಗೆ ಅದು ಸೂಟ್ ಆಗ್ತಿರಲ್ಲ, ಆದ್ರೂ ಅದನ್ನ ಮಾಡ್ತಿರ್ತಾರೆ. ಆ ತರ ಮಾಡೋದ್ ಬೇಡ. ನಮ್ಗೇನ್ ಸೂಟ್ ಆಗುತ್ತೋ ಅವ್ರಿಗೇನ್ ಸೂಟ್ ಆಗುತ್ತೋ ಅದನ್ನ ಮಾಡಿದ್ರೆ ಖುಷಿನೇ. ಓಕೆ, ನೈಸ್. ಈಗ ಜಾಮೂನ್ ತಿಂದ ಮೇಲೆ ಊಟ ಮಾಡೋಣ, ಊಟದ ಜೊತೆ ತಿನ್ನೋಣ, ಹೆಂಗಾದ್ರು ಓಕೆ. ಹೆಂಗಾದ್ರು ಓಕೆ. ನೋ ಇಲ್ಲಿ ನನ್ ನಡೆಯಲ್ಲ, ನಿಮ್ಮಿಬ್ರು ನಡೀಬೇಕು. ಹೆಂಗಾದ್ರು ಹೇಳಕ್ ಮೊದ್ಲೇ ಹೇಳ್ಬಿಟ್ರಿ ಇದು ನಮ್ದೇ ಕಿಚನ್ ಅಂತ, ಈಗ ಹಿಂಗ್ ಹೇಳ್ಬಿಟ್ರೆ ನೀವ್ ಹೆಂಗ್ ಹೇಳ್ತೀರಾ ಹಂಗೆ. ನೀವು ಹೆಂಗ್ ಮಾಡ್ರು ಜಾಮೂನ್ ಅಂದ್ರು ತಿಂಟಾಡ್ತೀನಿ ನಾನು. ಇನ್ನೂ ಇದೆ ಆಕ್ಚುಲಿ, ಒಳಗಡೆನೂ ಇದೆ ಮನಸ್ಸ. ಏನ್ ಗೊತ್ತಾ, ಮದ್ವೆಗೆ ಸಣ್ಣ ಆಗ್ಬೇಕಂತ ಫುಲ್ ಡಯಟ್ ಮಾಡ್ತಿದ್ದೆ. ಜಾಮೂನ್ ತಂದಿಟ್ಟು ನನ್ ಡಯಟ್ ಪ್ಯಾಟರ್ನ್ ಎಲ್ಲ ಹೋಯ್ತು. ಇರ್ಲಿ, ಇವತ್ತು ಒಂದಿನ ಅದು ಶಿವು ತಿನ್ಸಿದೆ. ಫಸ್ಟ್ ಫಿಕ್ಸ್ ಆದ್ಮೇಲೆ ಫಸ್ಟ್ ತಿಂತಿರೋ ಜಾಮೂನು ಅಂತ ಬೇರೆ ಹೇಳಿದ್ದೀರಾ. ಹೌದಕ್ಕ, ಜಾಮೂನ ತಿಂದಿಲ್ಲ ನೋಡಿ. ಹೌದು, ವಾವ್, ಸ್ಟುಡಿಯೋಗೆ ಬಂದು ಬಹಳ ಒಳ್ಳೆ ಕೆಲಸ ಮಾಡಿದ್ವಿ ನಾವು. ಥ್ಯಾಂಕ್ ಯು ನಮ್ ಕಿಚನ್ಗೆ. ಹಾ, ಕಿಚನ್. ಎಸ್. ಜಾಮೂನ್ ತಿಂತಾ ಇದ್ದೀರಾ? ಈಗ ನಾನು ಜಾಮೂನ್ ಜೊತೆ ಮೇನ್ ಕೋರ್ಸ್ ಹೋಗೋಣ. ಆಮೇಲೆ ಹೋಟೆಲ್ಗಳಲ್ಲೆಲ್ಲ ಆ ಕಡೆ ಫ್ರೈಡ್ ರೈಸ್, ಇನ್ನೊಂದ್ ಕಡೆ ಸೂಪ್, ಹಂಗೆಲ್ಲ ಇರುತ್ತೆ ಅಂತ ಅನ್ಕೋಬೇಡಿ. ನಮ್ದು ಮನೆ ಊಟ, ಬೆಳೆಯೋ ಅಕ್ಕಿ, ಇರ್ಲಿ ಮಾಡ್ಸೋ ಹಿಟ್ಟು, ಇದ್ರಲ್ಲೇ ಮಾಡುವಂತದ್ದು ಎಲ್ಲ. ಚಂದಕ್ಕ, ಹೌದು, ಇದೇ ನಿಮ್ದಿ ಒಂಥರ. ಅದೇ ಅಕ್ಷತಾ ಕಿಚನ್ ಉದ್ದೇಶ, ಅತಿಥಿಗಳಿಗೂ ಅದೇ ತಿನ್ನಿಸ್ಬೇಕು ಅಂತ. ಇವಾಗ ಮನಸ ಇಲ್ಲಿ ಚಟ್ನಿ ಕಾಣಿಸ್ತಿದೆ, ಪಲ್ಯ ಕಾಣಿಸ್ತಿದೆ, ಅನ್ನ ಇದೆ, ಸಾರಿದೆ. ಹಾಟ್ ಬಾಕ್ಸ್ ಅಲ್ಲಿ ಏನಿರ್ಬೋದು ಅಂತ ಗೆಸ್ ಮಾಡ್ಬೋದಾ? ರಾಗಿ ರೊಟ್ಟಿ, ಒಟ್ಟಾಗಿ ಏನಾದ್ರು ಇಟ್ಟಿರ್ತಾರ. ರಾಗಿ ರೊಟ್ಟಿ ಒಂದ್ ಗೆಸ್, ಇನ್ನೆರಡು ಗೆಸ್. ಜೋಳದ ರೊಟ್ಟಿ,
ಒಟ್ಟು ರೊಟ್ಟಿ ಅನ್ನೋ ತರನಾ? ಅಕ್ಕಿ ರೊಟ್ಟಿ, ಜೋಳದ ರೊಟ್ಟಿ, ರಾಗಿ ರೊಟ್ಟಿ. ರಾಗಿ ರೊಟ್ಟಿ. ನಿಮ್ದು? ಅದೇ ಚಟ್ನಿ ಇರೋದ್ರಿಂದ ಚಟ್ನಿ ದೋಸೆ. ಪಲ್ಯ. ನಿಮ್ ಗೆಸ್ ಮುಗೀತು, ಇವ್ರ ಗೆಸ್ ಈಗ. ಹೌದು, ಎಲ್ಲ ನೀನೇ ಹೇಳ್ಬಿಡಲ್ಲಪ್ಪ. ಅವ್ರು ಫುಡ್ ಮೇಲೆ ಅವ್ರಿಗೆ ಪ್ರೀತಿ ಇದೆ ಅಂತ ಗೊತ್ತಾಯ್ತಾಗ್ಲೇ. ಜೋಳದ ರೊಟ್ಟಿ, ಚಪಾತಿ. ಓಕೆ, ಓಕೆನಾ? ಒಂದ್ ಗೆಸ್. ಜೋಳದ ರೊಟ್ಟಿ. ಓಕೆ, ಸೇಮ್. ಫೈನಲ್ ಆಗಿ ಒಂದ್ ಹೇಳದ? ಇಡ್ಲಿ. ಓಕೆ, ಫೈನಲ್ ಆಗಿ ಒಂದು ಇಬ್ರು. ದೋಸೆ. ಅಲ್ಲ, ಜೋಳದ ರೊಟ್ಟಿ. ಅವರೇ ಸರ್ಪ್ರೈಸ್ ಕೊಡ್ತಾರೆ. ನೀವೇ ಓಪನ್ ಮಾಡಿ. ಇರಿ ಒಂದ್ ನಿಮಿಷ. ದೋಸೆ ಇರುತ್ತಾ, ಇಡ್ಲಿ ಇರುತ್ತಾ? ಒಂದ್ಸಲ ಚೆಕ್. ಚಾಡಾನ್ ಚಾಡಾನ್. ಅಕ್ಕಿ ರೊಟ್ಟಿ. ಅಕ್ಕಿ ರೊಟ್ಟಿ, ಮಸಾಲೆ ಅಕ್ಕಿ ರೊಟ್ಟಿ. ನಾನ್ ಹೇಳಿಲ್ಲ, ಇವ್ರು ಹೇಳಿದ್ ಕರೆಕ್ಟ್ ಆಗಿ. ಸಬ್ಬಕ್ಕಿ ಅಕ್ಕಿ ರೊಟ್ಟಿ. ಒಟ್ಟ ಇಬ್ರು ಚಾಯ್ಸ್ ಅಲ್ಲಿ ರೊಟ್ಟಿ ಅನ್ನೋದಂತೂ ಹೇಳಿದೀರಾ. ಓಕೆ, ಇವಾಗ ಬಡ್ಸ್ಕಳಿ, Wow. ಆರಾಮಾಗಿ ಊಟ ಮಾಡಿ. ಒಂದೇ ಲೋಟ ಇದೆ, ನೀರ್ ಹಾಕಳಿ, ಇಬ್ರು ಕುಡೀರಿ. ಹಾಗಂತ ಶೂಟಿಂಗು ಬೇಡ, ಇವತ್ ನೀರೇ ಕುಡಿಯೋದ್ ಬೇಡ, ಆಮೇಲೆ ಕುಡಿಯೋಣ ಊಟ ಆದ್ಮೇಲೆ. ನನಗೆ ಆಕ್ಚುಲಿ ಊಟ ಮಾಡ್ಕೊಂತ ನೀರ್ ಕುಡಿಯೋದು ನಂದು ಅಭ್ಯಾಸ. ಕೆಲವ್ರು ಅಂತಾರೆ ಊಟ ಮಾಡಿ 45 ನಿಮಿಷ ಆದ್ಮೇಲೆ ನೀರ್ ಕುಡಿಬೇಕಂತಾರೆ. ಊಟ ಮಾಡುವಾಗ ಏನಾದ್ರು ಗಂಟ್ಲಿಗೆ ಹತ್ಕೊಂಡ್ರೆ ಏನ್ ಮಾಡೋದು? 45 ನಿಮಿಷ ಹಿಂಗೆ ಕೂರಕ್ಕಾಗಲ್ಲ ಅಲ್ವಾ? ಅದಕ್ಕೆ ಊಟ ಮಾಡ್ತಾ ಅನ್ಸ್ದಾಗ ನೀರ್ ಕುಡಿಯೋದು. ಊಟದ ಮಧ್ಯ ನೀರ್ ಕುಡಿಬಾರ್ದಪ್ಪ, ಊಟ ಆದ್ಮೇಲೆ ಕುಡಿಬೇಕು ಅಂತಿನ. ಅದಕ್ಕೆ ಇನ್ನೆರಟಾಗಿ 45 ನಿಮಿಷ ಆದ್ಮೇಲೆ ಹಿಡ್ಕೊಂಡ್ಬಿಟ್ರೆ ಹಿಂಗೆ. ನಿಮ್ ಪಾಲಿಸಿ ಯಾರಾದ್ರೂ ಫಾಲೋ ಮಾಡ್ಬಿಟ್ರೆ ಅಲ್ಲೇ ಸ್ಟ್ರಕ್ ಕೂತ್ಕೊಂಡ್ಬಿಡ್ತಾರೆ. ಕುಡಿದ್ ಬಿಡ್ಬೇಕು ಅಷ್ಟೇ ಅಲ್ವಾಕ? ಹೀಗೆ ಶಿವಣ್ಣ, ನಿಮ್ಮ ಲೈನ್ ಅಲ್ಲಿ ಇದ್ದೀನಿ ಈ ವಿಷಯದಲ್ಲಿ. ಇನ್ನು ನೀರೇ ಹಾಕೊಂಡಿಲ್ಲ ನೋಡಿ. ನೀರ್ ಬಗ್ಗೆ ಇದ್ ನಿಜವಾಗ್ಲೂ ಬೇಕಾಗಿರೋ ವಿಷಯ. ಹೌದಕ್ಕ? ಜನ ಇನ್ನು ಕನ್ಫ್ಯೂಷನ್ ಅಲ್ಲಿ ಇದಾರೆ. ಊಟ ಮಾಡ್ತಾ ನೀರ್ ಕುಡಿಬೇಕಾ, ಊಟಕ್ ಮುಂಚೆ ಕುಡಿಬೇಕಾ, ಊಟ ಮಧ್ಯ ಕುಡಿಬೇಕಾ, ಅಥವಾ ಆದ್ಮೇಲೆ ಕುಡಿಬೇಕಾ? ನೋಡಿ, ಇವಾಗ ನವ ದಂಪತಿಗಳು ಹಾಗವ್ರು ಹೌದು ಈ ಕನ್ಫ್ಯೂಷನ್ ಅಲ್ಲಿ ಇದಾರೆ, ಒದ್ದಾಡ್ತಿದ್ದಾರೆ. ಆಮೇಲೆ ಏನಾಗಿದೆ ಗೊತ್ತಕ್ಕ, ಈಗ ನಂದು ತಪ್ಪಲ್ಲ, ನಂದು ಸರಿಯಲ್ಲ, ಇವ್ರದ್ದು ತಪ್ಪಲ್ಲ, ಇವ್ರದ್ದು ಸರಿಯಲ್ಲ. ಎಲ್ಲ ಅದಕ್ಕೊಂದು ಸೊಲ್ಯೂಷನ್ ಕಂಡು ಕಂಫರ್ಟ್ಗೆ ಅಷ್ಟೇ. ಮಾಡ್ಬಾರ್ದು. ಫಸ್ಟ್ ಫುಡ್ ಎಲ್ಲ ಹೋಗ್ಬೇಕು, ಅದು ಚೆನ್ನಾಗಿ ಜೀರ್ಣಕ್ರಿಯೆ ಆಗ್ಬೇಕು, ಆಮೇಲೆ ಅದಕ್ಕೆ ನೀರು ಬೀಳ್ಬೇಕು ಅಂತ ಒಬ್ರದು. ಈ ತರ ಮಧ್ಯೆ ನಾನ್ ಹೇಳಿದ ಸಮಸ್ಯೆ ಬಂದ್ರೆ, ಅದ್ರ ಗಂಟ್ಲಿ ಸಿಕ್ಕಾಕೋತ ಏನಾದ್ರು ಬಂದಾಗ ಅದನ್ನೇನ್ ಮಾಡೋದು? ನೀರ್ ಕುಡಿಲೇಬೇಕಲ್ವಾ ಅವಾಗ? ಹೌದು ಅಲ್ವಾ? ಎರಡು ಸರಿ ಇದೆ. ಹೌದು. ನಾನು ನೀರ್ ಮಧ್ಯೆ ಮಧ್ಯೆ ಕುಡಿಯೋದ್ರಿಂದ ರೊಟ್ಟಿ ಹಾಕೊಂಡ್ಬಿಡೋಣ. ಬಡ್ಸ್ಲಾ? ಬಿಸಿ ಬಿಸಿ ಇದೆಪ್ಪ. ಮೊನ್ನೆ ಅಡಿಗೆ ಫೀಲೆ. ಮನೆ ಅಡ್ಗೆನೆ ಆದಷ್ಟೇನು ಮನೆ ಅಡ್ಗೆನೆ ಮಾಡ್ಬೇಕು ಅಂತ. ಬಿಸಿ ಬಿಸಿ ಇದೆ. ಅದಕ್ಕೆ ಹಾಟ್ ಬಾಕ್ಸ್ ಇಟ್ಟಿರೋದಿರ್ಲಿ. ಸೂಪರ್. ಆಮೇಲೆ ಈಗೆಲ್ಲ ಮನೆಯಿಂದ ಬಂದಿದ್ರಿಂದ ಬಾಕ್ಸ್ ಗಳೆಲ್ಲ ಹಂಗಂಗೆ ಇದೆ. ನಿಮ್ಗೆ ಇನ್ನೊಂದ್ ಹಾಕ್ಲಾ? ಹಾ, ಥ್ಯಾಂಕ್ ಯು. ಯಾವ್ದಿರ್ಲಿ? ಇದು ಉಚ್ಚಿಡ್ ಚಟ್ನಿ, ಇದು ಕಾಯಿ ಚಟ್ನಿ. ಇದಕ್ಕೆ ಇದು ಒಂದು ಬದ್ನೆಕಾಯಿ ಪಲ್ಯ, ಇದು ಬಾಳೆಕಾಯಿ ಪಲ್ಯ. ಸೂಪರ್. ಅದು ತುಂಬಾ ಒಳ್ಳೇದು. ಒಳ್ಳೇದು ಅಂತನಾ, ಅಕ್ಕಿ ರೊಟ್ಟಿಗೆ ಕಾಂಬಿನೇಷನ್ ಚೆನ್ನಾಗಿರುತ್ತೆ ಅಂತನಾ? ನಾನ್ ಯಾವತ್ತು ಅಕ್ಕಿ ರೊಟ್ಟಿ ಕಾಂಬಿನೇಷನ್ ಇದು ತಿಂದಿಲ್ಲ. ಬಟ್ ಬಾಳೆಕಾಯ್ದು ಇದು ಏನಂತಾರ, ಇದಕ್ಕೆ ಏನಂತಾರಲ್ಲ? ಬಾಳೆಕಾಯಿ. ಬಾಳೆಕಾಯಿ ದಿಂಡಿಲ್ಲೇ ಇದ್ ಮಾಡೋದಲ್ವಾ? ಇದು ಕಾಯಿ ಇದು ಕಾಯಿ ಮಾಡದಾ? ಬಾಳೆಹಣ್ಣು ಕಾಯಿ ಇರುತ್ತಲ್ಲ, ಅದ್ ಮಾಡೋದು. ಅದು ಬಾಳೆ ದಿಂಡು ಬೇರೆ, ಇದು ಬಾಳೆಕಾಯಿ. ಅದು ಜಾಸ್ತಿ ಒಳ್ಳೇದು, ಇದು ಒಳ್ಳೇದು, ಅದು ಜಾಸ್ತಿ ಒಳ್ಳೇದು. ಇದು ಅದು ಅನ್ಕೊಂಡಲ್ಲ, ಹಂಗಾಗಿ. ಆದ್ರೂ ಬಾಳೆನೆ ಒಳ್ಳೇದು. ಹೌದು. ಆಹಾ, ಘಮ ಘಮ ಅಂತ ಇದೆ. ಉಚ್ಚಿರ ಚಟ್ನಿ ಮನಸ ಸೂಪರ್. ಇಲ್ಲಿ ಯಾರು ಬೆಂಗಳೂರವರು, ಯಾರು ಊರವರು ಅಂತ ನನಗೆ ಗೊತ್ತಾಗ್ತಾ ಇಲ್ಲ. ನೀವು ಮೂಲ ಯಾವ ಊರು? ನಂದು ವಿಜಯನಗರ ಜಿಲ್ಲೆ, ಹೂವಿನಡಲಿ ತಾಲೂಕು, ಹಿರೇಹಡಕಲಿ. ಮನಸ ನಿಮ್ಮ ಮೂಲ? ನಮ್ದು ಅಪ್ಪ ಮೈಸೂರು, ಅಮ್ಮ ಚನ್ನಪಟ್ಟಣ. ಬಟ್ ನಾವು ಬೆಂಗಳೂರಿಗೆ ಬಂದು ಒಂದು 30 ವರ್ಷ ಮೇಲಾಯ್ತು. ಒಟ್ಟು ಕರ್ನಾಟಕದವರು ಇಬ್ರು. ಹೌದು. ಬಟ್ ವಿಶೇಷ ಅಂದ್ರೆ ಇವ್ರಿಗೂ ನಮ್ ಮಂಡ್ಯ ಮೈಸೂರ್ ಕಡೆ ಊಟ ಅಂದ್ರೆ ಇಷ್ಟ. ನಿಮ್ ಮಂಡ್ಯ ಮೈಸೂರು? ಅದು ಅಲ್ಲ, ಮೈಸೂರು ಮಂಡ್ಯ ಫುಲ್. ಬೆಂಗಳೂರಿಂದ ಮೈಸೂರು ನಮ್ದೇ ಅಲ್ವಾ? ನೋಡ್ರಿ, ಬೆಂಗಳೂರವರು ಬೆಂಗಳೂರು ಸಾಲದು ಅಂತ ಮಂಡ್ಯ ನಮ್ದು, ಮೈಸೂರು ನಮ್ದು ಅಂತೀರಾ? ನಮ್ದೇ. ಬೆಂಗಳೂರವರು ಅಂದ್ರೆ ಅವ್ರ ಅಪ್ಪಾಜಿ ಊರು ಮೈಸೂರು, ಅಮ್ಮ ಚನ್ನಪಟ್ಟಣ. ಹಂಗಾಗಿ ಫುಲ್ ಬೆಲ್ಟ್ ನಮ್ದೇ. ಬೆಂಗಳೂರು ಟು ಮೈಸೂರು ಬೆಲ್ಟ್ ನಮ್ದೇ. ಗೊತ್ತಾಯ್ತಾ? ಆಯ್ತು, ಬೆಂಗಳೂರಿಂದ ಮೈಸೂರ್ಗೆ ಹೋಗ್ಬೇಕು ಅಂದ್ರೆ ಚನ್ನಪಟ್ಟಣ ಮಧ್ಯ ಬರುತ್ತೆ. ಹೌದು. ಆಮೇಲೆ ಮಂಡ್ಯ ಬರುತ್ತೆ, ಎಲ್ಲ ನಮ್ದೇ. ಆ ಕಡೆ ಹೂವಿನ ಹಡಗಲಿ ಕಡೆ ಹೋಗಿಲ್ವಾ? ಹೋಗಿದ್ದೀನಿ ನಾನು. ಆಕ್ಚುಲಿ ಅಲ್ಲಿ ನಾಟಕ ಮಾಡೋದಕ್ಕೆ ಹೋಗಿದ್ದೆ, ರಂಗಭಾರತಿಯಲ್ಲಿ. ನಾನು ಅಲ್ಲಿ ಆಲ್ಮೋಸ್ಟ್ ಒಂದು 6 ತಿಂಗಳು ಕೆಲಸ ಮಾಡಿದ್ದೀನಿ. ಸ್ವಲ್ಪ. ಸೊ ಆ ಕಡೆನು ನನಗೆ ಇವ್ರಿಗೂ ಪರಿಚಯ ಆಗಕ್ ಮುಂಚೆ ನಾನು ಅಲ್ಲಿ ಹೋಗಿ ಕೆಲಸ ಮಾಡಿದ್ದು. ಹಾಗಾಗಿ ಅಲ್ಲಿದು ಊಟ, ತಿಂಡಿ, ರೊಟ್ಟಿ ಎಲ್ಲ ಬಹಳ ಇಷ್ಟ ನನ್ಗೂನು. ಜೋಳದ ರೊಟ್ಟಿ ಜೋಳದ ರೊಟ್ಟಿ ಇಷ್ಟ ಅಷ್ಟೇನಾ ಮಾಡಕ್ ಬರುತ್ತೋ? ಅದನ್ನೇ ಹೇಳಕ್ ಬಂದಕ್ಕ. ಈಗ
ಯಾವಾಗ ಹೇಳ್ತಾರೆ ಅಂತ ಅನ್ಕೊಂಡೆ ನಾನೇ ಹೇಳ್ತೀನಿ. ಬಟ್ ಜೋಳದ ರೊಟ್ಟಿ ಸಖತ್ತಾಗಿ ಮಾಡ್ತಾರೆ. ಹಾ ನಮ್ಮಮ್ಮ ಹೆಂಗ್ ಮಾಡ್ತಾರೋ ಆಕ್ಚುಲಿ ಒಂದ್ 2 ಸಲ ನೋಡ್ಕೊಂಡಿರೋದು. ಚೆನ್ನಾಗಿ ಜೋಳದ ರೊಟ್ಟಿ ಮಾಡ್ತಾರೆ. ಕಲ್ತ್ಕೊಂಡಿದೀನಿ. ನಾನು ಊರಲ್ಲಿ ಹೋದ್ರೆ ನಮ್ಮಮ್ಮನ ಕೈ ಅಡಿಗೆ ಅಂದ್ರೆ ನಂಗೆ ಸಿಕ್ಕಾಪಟ್ಟೆ ಇಷ್ಟ. ಹಾ ನಂಗೆ ಬೇರೆ ಹೊರಗಡೆ ಫ್ರೆಂಡ್ಸ್ ಬರ್ತಾರೆ, ಹೊರಗಡೆ ತಿನ್ನೋದು ಅಂದ್ರೆ ಹುಡುಗರು ಬಂದಾಗ ಮಿರ್ಚಿ, ಗಿರ್ಮಿಟ್ಟಿ, ಮಂಡಕ್ಕಿ ಎಲ್ಲ ಫೇಮಸ್ ಅಲ್ಲ ನಮ್ ಕಡೆ. ಆ ಕಡೆ ಎಲ್ಲ ಹೌದು. ಅದು ತಿನ್ನಕ್ ಹೋಗೋಣ ಬಾ ಅಂತ. ನಾನಲ್ಲಿ ತುಂಬಾ ಒಂದು 20% ತಿಂದ್ಬಿಟ್ಟು ಇನ್ನು 80% ಮನೆ ಊಟನೇ ಮಾಡ. ಆದ್ರೆ ಅದು ಒಂಥರ ಚಂದ. ರೊಟ್ಟಿ, ಚಟ್ನಿ ಪುಡಿ, ಕಾಳು ಪಲ್ಲೆ, ಅನ್ನ, ಸಾಂಬಾರು ಅದೆಲ್ಲ ಒಂಥರ. ಅಲ್ಲ ತಿಂತ ಮಾತಾಡೋಣ. ಓಕೆ, ಉತ್ತರ ಕರ್ನಾಟಕದ ಊಟನೇ ಚಂದ ರೀ. ಹೌದು. ಆಮೇಲೆ ಆ ಫುಡ್ ಎಲ್ಲಾರ್ಗು ಇಷ್ಟ ಆಗುತ್ತೆ. ಯಾರು ಅದನ್ನ ಈ ಚಟ್ನಿ ಪುಡಿ, ಮೊಸರು, ಜೋಳದ ರೊಟ್ಟಿ ಅಂದ್ರೆ ಎಲ್ಲರೂ ಲೈಕ್ ಮಾಡ್ತಾರೆ, ಇಷ್ಟ. ಈಗ ಬ್ಯಾಲೆನ್ಸ್ ಫುಡ್ ಅಂತ ಹೇಳ್ತಾರಲ್ಲ, ಎಲ್ಲ ನಿಜವಾಗ್ಲೂ ಬ್ಯಾಲೆನ್ಸ್ ಫುಡ್ ನ ಮಾಡೋರೆ ಉತ್ತರ ಕರ್ನಾಟಕದವ್ರು. ಹೌದು. ಸೊಪ್ಪಿರುತ್ತೆ, ತರಕಾರಿ ಇರುತ್ತೆ, ಪ್ರೀತಿನೂ ಇರುತ್ತೆ. ಚಟ್ನಿ ತಿನ್ಸಿದ್ದ ಚಟ್ನಿ ಮತ್ತೆ ಒಂದ್ ಪೀಸ್ ಯಾವ ಚಟ್ನಿ ತಿನ್ಸಿದ್ವಿ? ಎರಡು ಮಿಕ್ಸ್ ಮಾಡ್ದೆಪ್ಪ. ಹೌದು, ಅದಕ್ಕಿಂತ ಈ ಕಡೆ ಹುಚ್ಚಾಳ್ ಬರ್ತಿದೆ, ಈ ಕಡೆ ಇದು ಬರ್ತಿದೆ. ಇದೇನಪ್ಪ? ಓಕೆ. ಹಂಗಾದ್ರೆ ಬಾಳೆಕಾಯಿ ಟೇಸ್ಟ್ ಮಾಡಿ ನೋಡೋಣ ಹೆಂಗಿರುತ್ತ. ತುಂಬಾ ಚೆನ್ನಾಗ. ಬಾಳೆಕಾಯಿ ಪಲ್ಯ ಇದೆಯಲ್ಲ, ಇದು ಸಪ್ಪೆ ಪಲ್ಯ. ನಾವೇನಾದ್ರೂ ಮಸಾಲೆ ಖಾರ ಹಾಕಿ ಮಾಡಿದ್ರೆ ಅದನ್ನ ರೊಟ್ಟಿ ಜೊತೆ ತಿನ್ಬೋದು. ಈ ಸಪ್ಪೆ ಪಲ್ಯ ಮಾಡಿರೋದು ಅನ್ನ ಸಾರಿಗೆ. ಅನ್ನ ತಿಳಿ ಸಾರು. ಹೌದಾ? ಅನ್ನ ತಿಳಿ ಸಾರಿಗೆ ಈ ಬಾಳೆಕಾಯಿ ಪಲ್ಯ ಅಂದ್ರೆ ಸೈಡ್ಸ್ ತರ ಪಲ್ಯ ತರ. ಇದಕ್ಕೆ ಉಪ್ಪು ಗಿಪ್ಪು ಏನು ಹಾಕಲ್ಲ. ಹಂಗಲ್ಲಪ್ಪ, ಅಂದ್ರೆ ಡ್ರೈ ಅಂತ. ಸಪ್ಪೆ ಅಂದ್ರೆ ನಾವು ಮಂಡ್ಯದವ್ರು ಹೆಂಗೆ ಅಂದ್ರೆ ಸಿಹಿ ಸಪ್ಪೆ ಊಟ ಅಂತ ಮಾಡ್ತೀವಿ. ಖಾರ ಊಟ ಅಂದ್ರೆ ಪಕ್ಕ ನಾನ್ ವೆಜ್. ಸಿಹಿ ಸಪ್ಪೆ ಅಂದ್ರೆ ಹಿಂಗ್ ತಿಳಿ ಸಾರು, ಬಾಳೆಕಾಯಿ ಈ ತರದೆಲ್ಲ ಇರುತ್ತೆ. ಇದಕ್ಕೇನಾದ್ರೂ ಈ ಮಸಾಲೆ ಬದ್ನೆಕಾಯಿ ಹಾಕಿರೋ ಮಸಾಲೆ ಅದಕ್ಕೆ ಹಾಕಿದ್ರೆ ಖಾರ ಪಲ್ಯ ಆಗುತ್ತೆ. ಖಾರ ಪಲ್ಯ ಅದು ರೊಟ್ಟಿ ಜೊತೆ ತಿನ್ಬೋದು. ಈ ಮಸಾಲೆ ಹಾಕಿಲ್ಲ, ಬರೀ ಒಗ್ಗರಣೆ ಕೊಟ್ಟಿರೋದು ಅಷ್ಟೇ. ಈರುಳ್ಳಿ, ಮೆಣಸಿನ್ಕಾಯಿ, ಉಪ್ಪು. ಅದಕ್ಕೆ ಸಪ್ಪೆ. ಅದಕ್ಕೆ ಸಪ್ಪೆ ಪಲ್ಯ. ಅದು ತಿಳಿ ಸಾರು, ಅನ್ನ ಸಾರು ಜೊತೆ ತಿನ್ನೋದು ಅಂತ. ನಮ್ ಕಡೆ ಸಪ್ಪೆ ಅಂದ್ರೆ ಉಪ್ಪು ಖಾರ ಹಾಕ್ತಿರೋದು ಸಪ್ಪೆ. ಉತ್ತರ ಕರ್ನಾಟಕ ಆ ತಟ್ಟೆ ನೋಡಕ್ಕೆ ಎಷ್ಟು ಖುಷಿ ಆಗುತ್ತೆ ಗೊತ್ತಾ. ಹೌದು. ಆ ಸೊಪ್ಪು, ಸ್ಯಾಲೆಡ್ ಅಂದ್ರೆ ಕುಕುಂಬರು, ಅವ್ರು ಪ್ರತಿದಿನ ಇದ್ದೇ ಇರತ್ತೆ. ಸೊಪ್ಪು, ಮೆಂತ್ಯ ಸೊಪ್ಪು, ಸೌತೆಕಾಯಿ, ಕ್ಯಾರೆಟ್, ಮೂಲಂಗಿ, ಇದಿಷ್ಟು, ಈರುಳ್ಳಿ ಇದಿರುತ್ತೆ. ಮತ್ತೆ ಚಟ್ನಿ ಪುಡಿ, ಕಡ್ಲೆ ಪುಡಿ, ಹುರ್ಗಡ್ಲೆ ಪುಡಿ. ಚಟ್ನಿ ಪುಡಿನೇ 3 ತರ ಇರುತ್ತೆ. ಆಮೇಲೆ ಈ ತರ ಕಾಳ್ ಪಲ್ಯ ಒಂದಿರುತ್ತೆ, ಗ್ರೇವಿ ಪಲ್ಯ ಒಂದಿರುತ್ತೆ, ರೊಟ್ಟಿ, ಆಮೇಲೆ ಮಜ್ಜಿಗೆ ಮೆಣಸಿನ್ಕಾಯಿ, ಸಂಡಿಗೆ. ಅಯ್ಯೋ, ನಾನಂತೂ ಒಂದು ಖುಷಿ ಏನಂದ್ರೆ ಊರಲ್ಲಿ ಹೋದಾಗ ಅದೆಲ್ಲ ಮಾಡಿಸ್ಕೊಂಡು ಬಿಸಿ ಬಿಸಿ ರೊಟ್ಟಿ ಅದ್ರ ತಿಂತೆ ಅನ್ಸೋದು. ಮದುವೆ ಆದ್ಮೇಲೆ ಇದೆಲ್ಲ ಮಿಸ್ ಆಗ್ಬಿಡುತ್ತಲ್ಲ. ಮಿಸ್ ಆಗತ್ ಮೀನ್ಸ್ ನಾವ್ ಬೆಂಗಳೂರಲ್ಲಿ ಇರೋದ್ರಿಂದ ಜಾಸ್ತಿ ಊರಿಗೆ ಹೋಗಕ್ ಆಗಲ್ವಲ್ಲ. ಅಪ್ಪ ಇದ್ದಾಗ ಹೋಗ್ತಿವಿ, ಇದ್ದಾಗ ಹೋಗ್ತಿವಿ, ಮಾಡ್ತೀವಿ. ಇನ್ ಕೇಸ್ ಅವ್ರ ಇಲ್ಲಿ ಬಂದಾಗ ಮ್ಯಾನೇಜ್ ಆಗುತ್ತೆ, ಅಮ್ಮ ಮಾಡ್ತಾರೆ, ಎಲ್ಲ ಆಗುತ್ತೆ. ಕಂಟಿನ್ಯೂ ಮುಂದಕ್ಕೆಲ್ಲ ಹೆಂಗೆ ಅಂತ ಯೋಚನೆ ಮಾಡ್ತಾ ಇದ್ದೆ. ಸಮಸ್ಯೆ ಬಗೆಹರಿತು. ಮೇಡಮ್ ರೊಟ್ಟಿ ಮಾಡ್ತಾರೆ, ಅಷ್ಟ್ ಕಲ್ತ್ರೆ ಸಾಕು. ರೊಟ್ಟಿ ನಮ್ ಕಡೆ ತಾಲಿಪಟ್ಟು ಮಾಡ್ತಾರೆ. ಆಮೇಲೆ ಟೊಮೊಟೊ ಕಾಯಿ ಹಾಕಿ ಚಟ್ನಿ ಮಾಡ್ತಾರೆ. ಟೊಮೆಟೊ ಕಾಯಿ ಚಟ್ನಿ ನಮ್ಮಮ್ಮ ಮಾಡ್ತಾರೆ, ಸಖತ್ತಾಗಿರುತ್ತೆ. ಅದನ್ನು ನೋಡಿ ಕಲ್ತ್ಕೊಂಡು ಅದನ್ನು ಮಾಡ್ತಾರೆ. ಚೆನ್ನಾಗ್ ಮಾಡ್ತಾರೆ ಅಡಿಗೆ, ಮಾತ್ರ ತುಂಬಾ ಚೆನ್ನಾಗ್ ಮಾಡ್ತಾರೆ. ಗುಡ್ ಮನಸ. ಅದು ನಿಜ ಹೇಳಿ, ಇದು ಇಂಟ್ರೆಸ್ಟ್ ಆಗಿ ಕಲ್ತ್ಕೊಂಡಿದ್ದು ಶಿವಗೋಸ್ಕರ ಕಲ್ತಿದ್ದು. ರೊಟ್ಟಿ ಎಲ್ಲ ಇವ್ರಿಗೋಸ್ಕರನೇ ಕಲ್ತಿದ್ದು. ಬಟ್ ನಂಗೂ ಇಷ್ಟ, ಕುಕಿಂಗ್ ಎಲ್ಲ ನನಗೂ ಇಷ್ಟ. ನಮ್ಮಿಬ್ರದ್ದು ಮೋಸ್ಟ್ ಕಾಮನ್ ಹ್ಯಾಬಿಟ್ಸ್ ಅಂದ್ರೆ ಇದೆ, ಕುಕಿಂಗ್. ಇಬ್ರು ಒಟ್ಟಿಗೆ ಅಡಿಗೆ ಮಾಡೋದು. ಒಳ್ಳೆ ಅತಿಥಿನ ಆರಿಸ್ಕೊಂಡಿದೀನಿ. ಇಬ್ರಿಗೂ ಅಡಿಗೆ ಮಾಡೋದು ಇಷ್ಟ. ಏನೇ ಒಂದ್ ತಿಂದ್ರು ನಾವ್ ಅದನ್ನ ತುಂಬಾ ಎಂಜಾಯ್ ಮಾಡ್ಕೊಂಡು ಊಟ ಮಾಡ್ತೇವೆ. ತುಂಬಾ ಚೆನ್ನಾಗಿದೆ, ಇದ್ ಚೆನ್ನಾಗಿದೆ. ಆ ಊಟದ ಬಗ್ಗೆ ಏನಿಲ್ಲ ಅಂದ್ರೆ ಒಂದ್ 5-6 ಸಲ ಮಾತಾಡಿರ್ತೇವೆ. ಇದ್ ಚೆನ್ನಾಗಿದೆ ಅಲ್ವಾ, ಇದ್ ಚೆನ್ನಾಗಿದೆ ಅಲ್ವಾ, ರುಚಿ ಹಿಂಗಿದೆ ಅಲ್ಲ, ಇದಕ್ ಸ್ವಲ್ಪ ಹಿಂಗಾಗ್ಬೇಕಿತ್ತು ಆತರ ಎಲ್ಲ ಮಾತಾಡ್ತೀವಿ. ನನಗೆ ಸಣ್ಣವಳಿದ್ದಾಗಿಂದನೂ ಅಡಿಗೆ ಮಾಡಕ್ಕೆ ತುಂಬಾ ಇಂಟ್ರೆಸ್ಟ್. ಸಣ್ಣವ್ರು ಇದ್ದಾಗ ಮಣ್ಣು, ಕಲ್ಲು ಇದನ್ನ ಇಟ್ಕೊಂಡು ಅಡಿಗೆ ಏನ್ ಜಾತ್ರೆಲಿ ಏನ್ ಹೋಗ್ತಿದ್ನೋ ಬಿಡ್ತಿದ್ನೋ, ಒಂದ್ ಡಾಕ್ಟರ್ ಸೆಟ್ ತಗೋತಾ ಇದ್ದೆ, ಒಂದ್ ಕಿಚನ್ ಸೆಟ್ ತಗೋತಾ ಇದ್ದೆ. ಜಾತ್ರೆಗಳೆಲ್ಲ ಡಾಕ್ಟರ್ ಸೆಟ್ ಒಂದು, ಕಿಚನ್ ಸೆಟ್ ಒಂದು. ಕಿಚನ್ ಅಲ್ಲಿ ಅಡಿಗೆ ಮಾಡು, ಡಾಕ್ಟರ್ ಹಾಕೊಂಡು ನಾನ್ ಡಾಕ್ಟರ್ ಆಗ್ತೀನಿ ಅಂತ. ಈಗ ಡಾಕ್ಟರ್ ಆಗೋದ್ಬಿಟ್ಟು ಹೌದು, ಹಂಗೆ. ಸೊ ಕುಕಿಂಗ್ ಅಲ್ಲಿ ಅಷ್ಟು ಇಂಟ್ರೆಸ್ಟ್ ಇತ್ತು. ಆ ಇಂಟ್ರೆಸ್ಟ್ ಜೊತೆಗೆ ರುಚಿಯಾಗಿ ನನ್ಗೆ ಯಾರೋ ತಿಂದವರು ವಾವ್ ತುಂಬಾ ಚೆನ್ನಾಗಿತ್ತು ಅಂತ ಹೇಳ್ಬಿಟ್ರೆ ಅದಕ್ಕಿಂತ ಬಿಗ್ಗೆಸ್ಟ್ ಕಾಂಪ್ಲಿಮೆಂಟ್ ಏನೊಂದಿಲ್ಲ. ಆ ಖುಷಿಗೆನೆ ಇನ್ನು ಚೆನ್ನಾಗ್ ಮಾಡ್ಬೇಕು, ಇನ್ನು ಬೇರೆ ಏನಾದ್ರು ಮಾಡ್ಬೇಕು, ಕಲ್ತ್ಕೋಬೇಕು ಅಂತ ಅನ್ಸುತ್ತೆ. ನೈಸ್. ಒಳ್ಳೆ ಹುಡ್ಗಿನೇ ಸಿಕ್ಕಿದ್ದಾರೆ ಶಿವು. ಅಡಿಗೆ ಮಾಡೋದು ಒಂದ್ ಒಳ್ಳೆ ಹ್ಯಾಬಿಟ್ ಅಕ್ಕ.
ಈಗ ಕೆಲವರು ಪುಸ್ತಕ ಓದಿದ್ರೆ ಮೈಂಡ್ ರಿಫ್ರೆಶ್ಮೆಂಟ್ ಆಗುತ್ತೆ ಅಲ್ವಾ, ಕೆಲವರು ಆಟ ಆಡಿದ್ರೆ ಕ್ರಿಕೆಟ್ ವಾಲಿಬಾಲ್ ಕುಕ್ ಹೀಲಿಂಗ್, ಬಟ್ ಅಡ್ಗೆ ಮಾಡಿದ್ರು ಒಂಥರ ರಿಫ್ರೆಶ್ಮೆಂಟ್. ಅದು ಹೀಲಿಂಗ್. ನಂಗೆ ಬೇಜಾರಾದ್ರೆ ಸಿಟ್ಟು ಬಂದ್ರೆ ಅಡಿಗೆ ಮನೆಗೆ ಹೋಗೋದು. ಇವನ್ ನನ್ನ ಕೋಪದಲ್ಲಿ ತರಕಾರಿ ಎಲ್ಲ ಕಟ್ ಮಾಡ್ಬೋದು. ನಂಗೆ ಅಡಿಗೆ ಆಗ್ಬಿಡುತ್ತೆ. ಇವನ್ ರಿಹರ್ಸಲ್ ಕೂಡ ಹೆಚ್ಚು ಕಮ್ಮಿ ಅಡಿಗೆ ಮನೇಲೆ ಮಾಡ್ಕೊಂಡ್ಬಿಡ್ತೀನಿ. ಅಡಿಗೆ ಮನೆ ನಮ್ ಬೆಸ್ಟ್ ಹೌದು, ಪಾರ್ಟ್ನರ್. ನಾವು ಅಷ್ಟೇ, ಎಷ್ಟೇ ಸುಸ್ತಾಗಿಲ್ಲ ಕೆಲವೊಂದ್ಸಲ ರಿಹರ್ಸಲ್ಸ್ ಎಲ್ಲ ಮುಗಿಸ್ ಹೋಗಿರ್ತೀವಿ, ನಮ್ಮಮ್ಮ ಅಡಿಗೆ ಮಾಡ್ತೀನಿ ಅಂದಿರ್ತಾರೆ, ನಾವೇ ಬೇಡ ಬಿಡಿ ನಾವೇ ಬಂದ್ ಮಾಡ್ತೀವಿ ಅಂತ ಅನ್ಬಿಟ್ಟು ಇವ್ರು ಬರ್ತಾರೆ ನಮ್ಮಮ್ಮಿಗೆ ಬಂದ್ ಅಡಿಗೆ ಎಲ್ಲ ಮಾಡ್ಕೊಡೋದು, ನಮ್ಮಮ್ಮಗ ಅದೆಲ್ಲ ಮಾಡ್ತಾರೆ. ಸೊ ನಮ್ಮಮ್ಮಗ ಅದೊಂದ್ ಖುಷಿ ಇವಾಗ. ಹೌದಾ, ಆಗ್ಲೇ ಅತ್ತೆ ಫುಲ್ ಸಪೋರ್ಟ್. ಯಾಕೆ ಹೇಳ್ತೀರ ಅದನ್ನ? ಅಯ್ಯೋ ಅಮ್ಮ ಏನ್ ಬೇಕಮ್ಮ, ಅಮ್ಮ ಅದಕ್ಕಿಂತ ಹೆಚ್ಚಾಗಿ ನೀವು ಕುತ್ಕೊಳ್ರ. ನಾವು ಹೋದಾಗ ಪಾಪ ಬಿಸಿನೀರ್ ಕೊಡ್ತಾರೆ, ಟೀ ಮಾಡ್ಕೊಡ್ತಾರೆ, ತಿಂಡಿದ್ರೆ ನಾವು ಅಲ್ಲಿ ಹೋಗಿ ಕಿಚನ್ಗೆ ಹೋಗಕ್ ಮುಂಚೆ ಕೂತಿದ್ರೆ ತಂದ್ ಕೊಡ್ತಾರೆ. ಅವ್ರು ಅಷ್ಟೆಲ್ಲ ಮಾಡ್ತಿರ್ಬೇಕಾದ್ರೆ ಒಂದೇನೋ ಒಂದ್ ಈರುಳ್ಳಿ ಹೆಚ್ಕೊಡೋದು ದೊಡ್ಡದಲ್ಲ ಅದು, ಅದ್ ಮಾಡಿದಾಗ ಅವ್ರಿಗೂ ಒಂದ್ ಖುಷಿ ಆಗತ್ತಲ್ಲ ಅಂತ ಅಷ್ಟೇ. ನೋಡಿ ವೀಕ್ಷಕರೇ, ಅಳಿಯ ಬಂದ್ರೆ ಮನೆಗೆ ಅಯ್ಯೋ ಅಳಿಮಯ್ಯ ಬಂದ ಅಂತ ಕೂರ್ಸಿ ಕೋಳಿ ಕುಯ್ಯನಪ್ಪ, ಬಾಡ್ ತರ್ಸನಪ್ಪ, ಸಾರಿ ವೆಜಿಟೇರಿಯನ್ ಅಲ್ವಾ ಶಿವ, ರೊಟ್ಟಿ ಮಾಡೋಣಪ್ಪ, ರೊಟ್ಟಿ ಬಿಳಿಯನಪ್ಪ, ಏನ್ ಬೇಕಪ್ಪ ಅಂತಾರೆ. ಆದ್ರೆ ಇವ್ರ ಮನೆಯಲ್ಲಿ ಅತ್ತೆ ಈರುಳ್ಳಿ ಕೊಡಿ ಹಚ್ತೀನಿ, ಇದು ಸಾಮರಸ್ಯ. ಹಿಂಗೆ ಇರ್ಬೇಕು. ನಮ್ಮೂರಿಗೆ ಇವ್ರು ಬಂದಾಗ್ಲೂ ನಮ್ಮಮ್ಮ ಅಡ್ಗೆ ಮಾಡ್ತಿರ್ಬೇಕಾದ್ರು ಎಲ್ಲ ಇವರು ಹೆಲ್ಪಿಂಗ್ ಆಗಿರ್ಬೋದು, ನಾನೇ ಮಾಡ್ತೀನಿ ಆರಾಮ್ ಕುತ್ಕೊಳ್ಳಿ, ಅದೇನೋ ಇಲ್ಲೇನೋ ವಿಡಿಯೋ ಇದೆ ಕ್ಯಾಮ್ರಾ ಇದೆ ಹೇಳ್ಬೇಕು ಅಂತ ಅಲ್ಲ, ಅದ್ ನಮ್ಗೆ ಇಷ್ಟ. ಫಸ್ಟ್ ಆಫ್ ಆಲ್ ಅಡ್ಗೆ ಮಾಡೋದು ಇಷ್ಟ, ಹೆಲ್ಪ್ ಮಾಡೋದು ಇನ್ನೂ ಒಂಥರ ಖುಷಿ. ನಾವು ಮನೆಗ್ ಹೋದ್ರೆ ಈಗ ಫಾರ್ ಎಕ್ಸಾಂಪಲ್ ನಾನು ಅವ್ರ ಊರಿಗೆ ಹೋಗಿದ್ದೇನೆ, ಈಗ ರೀಸೆಂಟ್ ಆಗಿ ಹೋಗ್ ಬಂದೆ. ಆಗ ನಾವ್ ಹೋಗ್ತೀವಿ ಅಂದ್ರೆ ಅವ್ರಿಗೊಂಥರ ಖುಷಿ. ಓ ಏನೋ ನಮ್ಮ ಸೊಸೆ ಬಂದಿದ್ದಾರೆ, ಬಾವಿ ಸೊಸೆ ಮುಂದಕ್ಕೆ ಆಗೋರ್ ಮನೆ ಸೊಸೆ ಅಂತ ಖುಷಿಗೆ ಕೇಳ್ತಾ ಇರ್ತಾರೆ. ಇನ್ನು ತಿಂಡಿ ಆಗಿರುತ್ತೆ ಅಷ್ಟೇ, ಆಗ್ಲೇ ರಾತ್ರಿ ಮಧ್ಯಾಹ್ನ ಊಟಕ್ಕೆ ಏನ್ ಮಾಡೋಣ. ನಾವು ಬೆಳಗ್ಗೆ ರೀಚ್ ಆಗ್ತೀವಿ ಅಂದ್ರೆ ರಾತ್ರಿನೇ ಕೇಳ್ಕೊಂಡ್ಬಿಟ್ಟಿರ್ತಾರೆ ಬೆಳಗ್ಗೆ ತಿಂಡಿ ಏನ್ ಮಾಡ್ಬೇಕು ಅಂತ. ತಿಂಡಿ ರೆಡಿ ಇರುತ್ತೆ, ಹೋಗ್ ತಿಂಡಿ ಮಾಡ್ತಾ ಇದ್ದಂಗೆ ಫ್ರೆಶ್ ಅಪ್ ಆಗ್ತಿದ್ದಂಗೆ ಮಧ್ಯಾಹ್ನಕ್ಕೆ ಊಟ ಏನ್ ಮಾಡ್ಲಿ, ತಗೋ ಹೋಳಿಗೆ, ಪಲ್ಯ, ಸಾರು, ರೊಟ್ಟಿ ಎಲ್ಲ ಬಿಸಿ 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 ಮಾಡ್ಕೊಡ್ತಾರೆ. ಅವ್ರಷ್ಟ್ ಮಾಡಿದಾಗ ಅವ್ರ ಜೊತೆ ನಾವು ಕೂತು ಏನೋ ನಮ್ಮ ಹತ್ರ ಅವ್ರು ಏನು ಎಕ್ಸ್ಪೆಕ್ಟ್ ಮಾಡಲ್ಲ, ಇವ್ರು ಬಂದ್ ನಮಗ್ ಮಾಡ್ಲಿ ಅಂತ. ಬಟ್ ನಾವ್ ಅದನ್ನ ಹೋಗಿ ನಿಂತಾಗ ಅವ್ರಿಗೆ ಅದೊಂಥರ ಖುಷಿ, ಮತ್ತೆ ನಮ್ ಬಾಂಡಿಂಗ್ ಚೆನ್ನಾಗಿರುತ್ತೆ ಅಂತ ನಾ ಹೇಳೋದು. ಏನೇ ಆದ್ರೂ ಒಂದ್ ಟೈಮ್ ಕೊಡೋದು, ಒಂದ್ ಇಂಟ್ರಾಕ್ಟ್ ಮಾಡೋದು, ಅದೆಲ್ಲ ಮಾಡಿದಾಗ ನಮ್ ಬಾಂಡಿಂಗ್ ಸ್ಟ್ರಾಂಗ್ ಆಗೋದು. ಅದ್ ನಮ್ ಇನ್ನೂ ಏನೋ ಸ್ವಲ್ಪ ದೂರಕ್ಕೆ ಕರ್ಕೊಂಡ್ ಹೋಗುತ್ತೆ ಅಂತ ಅಷ್ಟೇ. ಇಲ್ಲ, ಎಷ್ಟ್ ಚೆನ್ನಾಗಿ ಹೇಳಿದ್ರಿ ಅಂದ್ರೆ ನೀವು. ನಿಜ, ನಾವು ಒಂದು ಫ್ಯಾಮಿಲಿ ಕುಟುಂಬ ಬೆಳೆಯೋದು, ನಾವು ಪ್ರೀತಿ ಗಳಿಸೋದೇ ಹಿಂಗೆ. ಹೌದು, ನೀವು ಗಿಚ್ಚಿಗಿಲಿ ಮಾಡಿದೀನಿ, ಮಜಾ ಭಾರತ ಮಾಡಿದೀನಿ, ನಾನು ಸೀರಿಯಲ್ ಮಾಡಿದೀನಿ ಅಂತ ಹಿಂಗೆಲ್ಲ ಆಟಿಟ್ಯೂಡ್ ತೋರ್ಸಲ್ವಾ? ಇಲ್ಲಪ್ಪ, ಹಳ್ಳಿ ತೋರಿಸ್ತಾರೆ ಹಂಗೆ ಸ್ಕಿಟ್ ಅಲ್ಲಿ ರೋಪ್ ಹಾಕೋದು. ಸೂಪರ್ ಮನಸ್ಸ. ಹೀಗೆ ಇರ್ರಿ ಅತ್ತೆ ಜೊತೆ, ನೀವು ಅತ್ತೆ ಜೊತೆ ಹೀಗೆ ಇರ್ರಿ. ಅತ್ತೆ ಈರುಳ್ಳಿ ಹಚ್ಚಲಾ ಅನ್ನೋದು ಅಮ್ಮ, ಅವರು ಅಮ್ಮ ಅನ್ಕೊಂಡಿದ್ದಾರೆ, ನಾನು ಇವ್ರಮ್ಮನ ಅಮ್ಮ ಅನ್ಕೊಂಡಿದ್ದೆ. ಅತ್ತೆ ಅನ್ನಲ್ಲ, ಇಲ್ಲ ಇಬ್ರು ಅತ್ತೆ ಅನ್ನಲ್ಲ, ಅಮ್ಮ ಅಂತಾನೆ. ಅಮ್ಮ ಅಪ್ಪ. ಹೌದು, ನಮ್ಮ ಅಪ್ಪಾಜಿಗೆ ಇವರು ಅಪ್ಪಾಜಿ ಅಂತಾರೆ, ನಾನು ಇವ್ರ ಅಪ್ಪಾಜಿಗೆ ಸರ್ ಅಂತೀನಿ. ಅಪ್ಪಾಜಿ ಸರ್ ಅಂತ ಕರಿತೀನಿ. ಉಪ್ಪಿನಕಾಯಿ ಪ್ರಿಯಾ ಸಖತ್ತಾಗಿದೆ, ಒಂಥರ ಜಾಮೂನ್ ತರ ಇದೆ. ಅದೇ ನೀವು ಉಪ್ಪಿನಕಾಯಿ ಇಲ್ಲದೆ ಊಟ ಆಗಲ್ಲ ಉತ್ತರ ಕರ್ನಾಟಕದಲ್ಲಿ. ಅಯ್ಯೋ, ನಾನು ಅನ್ನಕ್ಕೆ ಹಾಕೊಂತ ಇದ್ದೆ. ವೆರೈಟಿ ಉಪ್ಪಿನಕಾಯಿ ವೆರೈಟಿ. ಅಯ್ಯೋ ಏ ಅಡ್ಡಿ ಇಲ್ಲ, ಅವೆಲ್ಲ ನಡೆಯುತ್ತೆ. ನಾವು ಮನೆ ಅಲ್ವಾ, ಮನೇಲಿ ನಡೆಯುತ್ತೆ, ಅದಕ್ಕೆ ಇಲ್ಲೂ ಕೇಳಿದೆ. ನೀವ್ ಬಂದಾಗ್ಲೇ ಏನಂದ್ರಿ, ಇದು ನಮ್ಮ ಮನೆ, ನಮ್ಮ ಕಿಚನ್ ಅಂದ್ಮೇಲೆ ಮುಗೀತು. ಇದು ಎಲ್ಲಿ ಪ್ಯಾಟರ್ನ್ ಉಪ್ಪಿನಕಾಯಿ ನಮ್ಮ ಮನೆ ಇದ್ದಂಗಿದೆ, ನಿಮ್ದೆ ಉತ್ತರ ಕರ್ನಾಟಕ ಅಲ್ವಾ? ಅದಕ್ಕೆ ಅನ್ಸ್ಕೊಂಡಿದ್ದೀನಿ. ಈಗ ಮಾನಸನ್ ಇಂಪ್ರೆಸ್ ಮಾಡಕ್ಕೆ ಜಾಮೂನ್ ತಂದಿದ್ದೀನಿ, ನಿಮ್ಮನ್ನ ಇಂಪ್ರೆಸ್ ಮಾಡಕ್ ನಿಮ್ ಕಡೆ ಉಪ್ಪಿನಕಾಯಿ ತರಬಾರ್ದ? ತಿಂದ ತಕ್ಷಣ ಒಂಥರ ಜಾಮೂನ್ ತರ ಇದೆ, ಒಂಥರ ತುಂಬಾ ಕಳಿಬೇಕು ಅಂದ್ರೆ ಹಾಕಿ ಕೊಳಿಬೇಕು, ನಾವು ಕಳಿಬೇಕಂತೀವಿ ಆಡು ಭಾಷೆ. ಅವಾಗ ಅದು ಸಾಫ್ಟ್ ಆಗುತ್ತೆ ಗೊತ್ತಾ, ನಿಜವಾಗ್ಲೂ ಜಾಮೂನ್ ತಿಂದಂಗೆ ಫೀಲ್. ಯಾಕಂದ್ರೆ ಇದಕ್ಕೆ ಬೆಲ್ಲ ಹೌದು ಎಲ್ಲ ಹಾಕ್ಬಿಟ್ಟು ಮಾಡ್ತಾರೆ, ಸಖತ್ತಾಗಿರುತ್ತೆ. ಆ ಹುಳಿಗೆ ಹಸಿಗೆ ಮಿಕ್ಸ್ ಆಗಿ ಹೌದು, ತುಂಬಾ ಚೆನ್ನಾಗಿ ಇನ್ನು ಕೊಳ್ತು. ಹೌದೌದು, ಇವ್ರು ತರ್ತಾರೆ ಊರಿಗೆ ಹೋದಾಗೆಲ್ಲ ವೆರೈಟೀಸ್ ಆಫ್ ಉಪ್ಪಿನಕಾಯಿ. ಇವರಿಗೆ ಊಟದ ರುಚಿ ಹೆಂಗೆ ಅಂದ್ರೆ ಉಪ್ಪು, ಹುಳಿ, ಖಾರ ಕರೆಕ್ಟ್ ಆಗಿರ್ಬೇಕು ಇವ್ರಿಗೆ. ಅದ್ ತಿಂದ್ರೆ ಅವಾಗ ಅವ್ರಿಗೆ ಅದ್ ಖುಷಿ. ಒಂಚೂರು ಈಗ ಹೊರಗಡೆ ಹೋಟೆಲ್ಗಳಲ್ಲಿ ಅಥವಾ ಎಲ್ಲೋ ಎಮರ್ಜೆನ್ಸಿಗೆ ಊಟ ಮಾಡ್ಬೇಕಾಗಿರುತ್ತೆ, ಹೋಟೆಲ್ಗಳಿಗೆ ಹೋದಾಗ ಅದು ಉಪ್ಪು, ಹುಳಿ, ಖಾರ ಅಂದ್ರೆ ಒಂದ್ ತುತ್ತು ತಿನ್ನಲ್ಲ ಅವ್ರು, ಬಿಟ್ ಬಂದ್ಬಿಡ್ತಾರೆ. ಅದು ಎಷ್ಟೇ ದುಡ್ಡು ಕೊಟ್ಟಿರ್ಲಿ ತಿನ್ನಲ್ಲ ಅವ್ರು. ಹೌದಾ? ಅಂದ್ರೆ ಅದು ರೂಢಿ ಆಗ್ಬಿಟ್ಟಿದೆ ನಮ್ ಕಡೆ. ಮಾತಿದ್ರೆ ಈಗ ಊಟ ಮಾಡ್ಬೇಕಾದ್ರೆ ಅಂತೀವಲ್ಲ ನಾವು, ವೆಜ್ ನಮ್ ಕಡೆ ಎಲ್ಲ ಮೆಣಸಿನ್ಕಾಯಿ, ಚಿಲ್ಲಿ ಎಲ್ಲ ಕಟ್ಕೊಂಡು ತಿಂತಾರೆ. ಏನೋ ಒಂದ್ ಸಾಂಬಾರ್ ಮಾಡಿದ್ರು ಅದಕ್ಕೆ ಉಪ್ಪು, ಹುಳಿ, ಖಾರ ಎಲ್ಲ ನೀಟಾಗಿರ್ಬೇಕು.
ಸಪ್ಪೆ ಅಡಿಗೆ ನಮ್ ಕಡೆ ಮಾಡೋದೇ ಇಲ್ಲ ಫಸ್ಟ್ ಆಫ್ ಆಲ್. ಹ್ಮ್. ಆದ್ರೆ ಖಾರ ಕಮ್ಮಿ ಹೌದು, ಇದೆ. ಹೌದು. ಸ್ವಲ್ಪ ಜಾಸ್ತಿನೇ ಇರುತ್ತೆ, ಕಮ್ಮಿ ಅಂತೂ ಮಾಡಲ್ಲ. ತಿಂದು ತಿಂದು ರೂಢಿಯಾಗಿ ಈ ಕಡೆ ಬಂದಾಗ ಪಲಾವ್ಗೆಲ್ಲ ಸಿಕ್ಕಾಪಟ್ಟೆ ತರಕಾರಿ ಇರುತ್ತೆ, ಆ ಪಲಾವ್ ಟೇಸ್ಟೇ ಇರಲ್ಲ. ಆ ನಮ್ ಕಡೆ ಅಂದ್ರೆ ಇಲ್ಲ ಹಿಂಗ್ ಮಾಡ್ತಾರಂತಲ್ಲ, ಒಬ್ಬೊಬ್ರು ಒಂದೊಂದು ಸ್ಟೈಲು. ಹೌದು. ಬಟ್ ನಮ್ ಕಡೆ ಕಮ್ಮಿ ತರಕಾರಿ ಇದ್ರು ಅದು ಪಲಾವ್ ತಿನ್ಬೇಕಂದ್ರೆ ಅದು ಒಂಥರ. ಚಿತ್ರಾನ್ನ ಅಂದ್ರೆ ಜಾಸ್ತಿ ಐಟಮ್ ನಾವು ಹಾಕಲ್ಲ, ಕಡಲೆ ಬೀಜ, ಈರುಳ್ಳಿ, ಸಾಸಿವೆ, ಜೀರಿಗೆ ಇಷ್ಟ ಹಾಕ್ಬಿಟ್ಟು ಮಾಡ್ತೀವಿ. ಬಟ್ ಅದು ಒಂಥರ ಟೇಸ್ಟ್ ಒಂಥರ. ಲವ್ಲಿ. ಇನ್ನೊಂದು ವೀಕ್ಷಕರೇ ಏನ್ ಹೇಳ್ಬೇಕು ಅಂದ್ರೆ, ಶಿವು ಮೂಲ ರಂಗಕರ್ಮಿ. ಸಾಣೆಹಳ್ಳಿನಲ್ಲಿ ಅವರು ರಂಗ ಶಿಕ್ಷಣ ಮಾಡಿ 2 ವರ್ಷ, ಒಂದಲ್ಲ 2 ವರ್ಷ ತಿರುಗಾಟ ಮಾಡಿದ್ದಾರೆ. ಅಂದ್ರೆ ಅವರು ತಿರುಗಾಟ ಮಾಡ್ತಾ ಇಡೀ ಕರ್ನಾಟಕ ತಿರುಗಾಡಿದ್ದಾರೆ. ಅಲ್ಲೂ ಕೂಡ ಊಟದ ರುಚಿ ನೋಡಿದ್ದಾರೆ, ಹೊಂದ್ಕೊಂಡು ಹೋಗಿದ್ದಾರೆ. ಅಂದ್ಮೇಲೆ ಮಜಾ ಭಾರತ, ಗಿಚ್ಚಿಗಿಲಿ ಅಂತಹ ವೇದಿಕೆನ ಹೊಂದ್ಕೊಳಕ್ ಎಷ್ಟ್ ಕಷ್ಟ ಆಯ್ತು ಅಂತ ಕೇಳ್ತೀನಿ. ಅದಕ್ಕೂ ಮೊದ್ಲು ಇನ್ನೊಬ್ರು ಬಗ್ಗೆ ನನ್ಗೆ ಇವತ್ತು ರಂಗಭೂಮಿಲಿ ಇದ್ದೆ, ನಾಟಕಗಳನ್ನೂ ಮಾಡಿದೀನಿ ಅನ್ನೋ ವಿಷಯ ಕೇಳಿ ನಂಗೆ ಇನ್ನೂ ಖುಷಿ ಆಯ್ತು. ಸೊ ಇಬ್ರು ಕೂಡ ರಂಗಕರ್ಮಿಗಳೇ. ಇವತ್ತು ಅಕ್ಷತಾ ಕಿಚನಿಗೆ ಬಂದಿದ್ದೀರಿ. ರಂಗಭೂಮಿನಲ್ಲಿ ಪ್ರದರ್ಶನ ಮಾಡಿದ ಹಾಗೆ ಗಿಚ್ಚಿ ಗಿಲಿ ಮಜಾ ಭಾರತದ ವೇದಿಕೆ ಇರುತ್ತೋ ಇರಲ್ಲೋ ನನಗ್ ಗೊತ್ತಿಲ್ಲ. ಆದ್ರೆ ನಿಮ್ಗೆ 2 ವೇದಿಕೆಯಲ್ಲಿ ಯಾವ್ದು ಓಕೆ, ಇಲ್ಲ ಈ ವೇದಿಕೆನ ಹಂಗ್ ಕನ್ವರ್ಟ್ ಮಾಡ್ಬೇಕು, ಇದು ಸ್ವಲ್ಪ ಕಷ್ಟ ಆಗ್ತಿದೆ ಅಂತ ಅನ್ಸೋದು? ಅಂದ್ರೆ ಯೂಶಲಿ ಇದು ಕಷ್ಟ ಆಯ್ತು ಅಂತ ಅನ್ಸ್ಲಿಲ್ಲ. ಕ್ಯಾಮ್ರಾದ ಮುಂದ್ ಮಾಡ್ತಾ ಇದೀವಲ್ಲ, ಈಗ ಅಲ್ಲಾದ್ರೆ ಜಾಸ್ತಿ ವಾಯ್ಸ್ ಥ್ರೋ ಮಾಡೋದು, ಅಂದ್ರೆ ಪ್ರೊಜೆಕ್ಷನ್ ಬೇಕು. ಬೇಕು. ಇದಕ್ಕೆ ಮೈಕ್ ಅಂತ ಇರುತ್ತೆ, ಇಷ್ಟು ಮಾತಾಡಿದ್ರು ಸಾಕು ಕೇಳಿಸುತ್ತೆ ಅಂತ ಇರುತ್ತಲ್ಲ, ಅವೆಲ್ಲ ಹೊಂದ್ಕೊಳಕ್ಕೆ ಒಂದ್ ಸ್ವಲ್ಪ ಬಹಳ ಕಷ್ಟ ಆಯ್ತು, ಸಿಕ್ಕಾಪಟ್ಟೆ ಕಷ್ಟ ಆಯ್ತು ಮಾತ್ರ. ಕಮ್ಮಿ ಅಲ್ಲ, ಜಾಸ್ತಿ ಕಷ್ಟ ಆಯ್ತು. ಆಮೇಲೆ ಬರ್ತಾ 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 ಹೊಂದ್ಕೊಂಡ್ವಿ. ಯಾಕಂದ್ರೆ ಆ ಸೀರಿಯಲ್, ಸಿನಿಮಾ ಎಲ್ಲ ಮತ್ತೆ ಕ್ಲೋಸ್ ಅಪ್ ಅಂತ ಬಂದಾಗ ಇಷ್ಟ ಮಾಡ್ಬೇಕಂತ ಇದ್ದಾಗ ಈ ಥಿಯೇಟರ್ ಎಲ್ಲ ಜಾಸ್ತಿನೇ ಮಾಡ್ತೀವಿ. ಅಂದ್ರೆ ಬಿಕಾಸ್ ಎಲ್ರಿಗೂ ಕಾಣ್ಲಿ, ನಾವು ಬಾಡಿ ಲ್ಯಾಂಗ್ವೇಜ್ ಮಾಡೋದು ಎಲ್ರಿಗೂ ಕಾಣ್ಲಿ, ವಾಯ್ಸ್ ಎಲ್ರಿಗೂ ಕೇಳಿಸಿ ಅಂತ ಜಾಸ್ತಿ ಮಾಡ್ತೀವಿ. ಇಲ್ಲಿ ಅದಕ್ಕಿಂತ ಸ್ವಲ್ಪ ಕಡಿಮೆ ಇರುತ್ತೆ. ಆಮೇಲೆ ಬರ್ತಾ ಬರ್ತಾ ನಮ್ ಸ್ಕಿಟ್ ಗಳಲ್ಲಿ ನಮ್ಗೆ ನಾಟಕ ಮಾಡ್ದಂಗೆ ಫೀಲ್. ಯಾಕಂದ್ರೆ ಅಲ್ಲಿ 1 ತಿಂಗಳು ಪ್ರಾಕ್ಟೀಸ್ ಮಾಡ್ತೀವಿ ಅಥವಾ 20 ದಿನ ಪ್ರಾಕ್ಟೀಸ್ ಮಾಡ್ತೀವಿ ಡ್ರಾಮಾಗೆ. ಇಲ್ಲಿ 3 ರಿಂದ 4 ದಿನ ನೀಟಾಗಿ ಪ್ರಾಕ್ಟೀಸ್ ಮಾಡ್ತೀವಿ. ಅಲ್ಲಿ ಗ್ರ್ಯಾಂಡ್ ರಿಹರ್ಸಲ್ ತೋರಿಸ್ತೀವಿ, ಇಲ್ಲೂ ಗ್ರ್ಯಾಂಡ್ ರಿಹರ್ಸಲ್ ತೋರಿಸ್ತೀವಿ. ಅಲ್ಲೂ 1 ಟೇಕಲ್ಲಿ ಕಂಟಿನ್ಯೂ, ನಾಟಕ ಅಂದ್ರೆ ನಿಲ್ಲಲ್ಲ ಮತ್ತೆ ಕೆಲವು. ಇಲ್ಲೂ 1 ಟೇಕಲ್ಲೇ ಕಂಟಿನ್ಯೂ ಹೋಗುತ್ತೆ, ನಿಲ್ಲಲ್ಲ. ಅದು ದೊಡ್ಡ ನಾಟಕ, ಇದೊಂದು ಮಿನಿ ನಾಟಕ ಅನ್ನೋ ತರ ಅಂದ್ರೆ ಬರ್ತಾ 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 ಗೊತ್ತಾಗಿತ್ತು. ಸ್ಟಾರ್ಟಿಂಗ್ ಒಂದ್ ಸ್ವಲ್ಪ ಭಯ ಇತ್ತು. ಭಯ ಅಂದ್ರೆ ಅದೇಕ ಯಾಕಷ್ಟು ಕಿರಿಸ್ತಾ ಇದ್ದೀರಾ, ಯಾಕೆ ಅದನ್ನ ಜಾಸ್ತಿ ಮಾಡ್ತಿದ್ರ ಅಂತ ಹೇಳೋರು. ನಾವ್ ಆಗ್ತಾನೆ ಬಂದಿದ್ದ ನಾಟಕದಿಂದ ಬಂದಿದ್ದಲ್ಲ, ಆಮೇಲೆ ಹೊಂದ್ಕೊಂಡ್ವಿ. ನಾನು ಕಲ್ತಿದ್ದು ಇನ್ಸ್ಟಿಟ್ಯೂಟ್ ಅಲ್ಲಿ, ಉಷಮ್ಮ ನನ್ನ ಗುರುಗಳು, ಉಷಾ ಭಂಡಾರಿ ಅವರು. ಸೊ ಅಲ್ಲಿ ನಾನು ಕಲ್ತಿದ್ದು, ಅಲ್ಲಿ ನನಗೆ ಟಿವಿ ಆಕ್ಟಿಂಗು, ಥಿಯೇಟರ್ ಆಕ್ಟಿಂಗು, ಈ ಸೀರಿಯಲ್ ಗಳಲ್ಲಿ ಮಾಡುವಂತ ಆಕ್ಟಿಂಗ್, ಸೊ ಎಲ್ಲ ಆಕ್ಟಿಂಗು ನಮ್ಗೆ ಒಂದಷ್ಟು ಟ್ರೈನಿಂಗ್ ಮಾಡೋರು. ಇವನ್ ಉಷಾ ಭಂಡಾರಿ ಅವ್ರು ಕೂಡ ರಂಗಕರ್ಮಿನೇ. ಹೌದು. ಸೊ ಅವರು ನಮಗೆ ಥಿಯೇಟರ್ ಸ್ಟೇಜ್ ಮೇಲೆ ಹೇಗೆ ಆಕ್ಟ್ ಮಾಡ್ಬೇಕು, ಕ್ಯಾಮ್ರಾ ಮುಂದೆ ಹೇಗೆ ಆಕ್ಟ್ ಮಾಡ್ಬೇಕು, ಸೊ ನಮ್ದು ಕೋರ್ಸ್ ಅಲ್ಲಿ ಎಲ್ಲಾನು ಇನ್ಕ್ಲೂಡ್ ಇರ್ತಿತ್ತು. ಹಾಗಾಗಿ ನನಗೆ ಗಿಚ್ಚಿಗಿಲಿ ಬಂದಾಗ ನನಗೆ ಅದು ಸ್ಟಾರ್ಟಿಂಗ್ ಕನ್ಫ್ಯೂಸ್ ಆಯ್ತು. ನನ್ಗೆ ಉಷಾಮನ್ ನಾನು ಕೇಳಿದ್ದೆ ಕೂಡ, ಅಮ್ಮ ಅಲ್ಲಿ ಸ್ಟೇಜು ಇದೆ, ಕ್ಯಾಮ್ರಾನು ಇದೆ, ಈಗ ನಾನು ಇದಕ್ಕೆ ಯಾವ ಆಕ್ಟಿಂಗ್ ಮಾಡ್ಬೇಕು ಅಂತ. ಅದಕ್ಕೆ ಅವ್ರಂದ್ರು, ಅಲ್ಲಿ ಕ್ಯಾಮ್ರಾ ಇರ್ಬೋದು, ಬಟ್ ಕ್ಯಾಮ್ರಾ ಎಲ್ಲೋ ದೂರ ಇರುತ್ತೆ, ಬಟ್ ನೀನ್ ಎಂಟೈರ್ ಸ್ಟೇಜ್ಗೆ ನೀನು ಅಲ್ಲಿ ಪರ್ಫಾರ್ಮ್ ಮಾಡೋದ್ರಿಂದ ಅಲ್ಲಿ ಸ್ವಲ್ಪ ಸ್ಟೇಜ್ ಆಕ್ಟಿಂಗ್ ಗೆ ಜಾಸ್ತಿ ವರ್ಕ್ ಆಗೋದು. ಈ ಸೀರಿಯಲ್ ಸಿನಿಮಾಗಳಲ್ಲಿ ಮಾಡುವಂತ ಸೆಟಲ್ಡ್ ಆಕ್ಟಿಂಗ್ ನಿನ್ಗೆ ಅಲ್ಲಿ ಸ್ಟೇಜ್ ಮೇಲೆ ವರ್ಕ್ ಆಗಲ್ಲ. ಸೊ ಸ್ಟೇಜ್ ಮೇಲೆ ನಿಂದು ಸ್ಟೇಜ್ ಆಕ್ಟಿಂಗ್ ಮಾಡ್ಬೇಕು. ಎಕ್ಸಾಜರೇಷನ್ಸ್ ಎಲ್ಲ ಸ್ವಲ್ಪ ಕಮ್ಮಿ ಇರುತ್ತೆ ಅಷ್ಟೇ, ಕ್ಯಾಮ್ರಾ ಇಟ್ಟಿರೋದ್ರಿಂದ ಅಂತ. ಹಂಗಾಗಿ ಆಮೇಲೆ ಹೋಗ್ತಾ ನಮಿಗೂ ಅದು ಅಭ್ಯಾಸ ಆಯ್ತು. ಓ ಹೌದು, ಕೆಲವೊಂದ್ಸಲಿ ಕೆಲವೊಂದು ಸ್ಕಿಟ್ ಗಳಿಗೆ ತುಂಬಾ ಸಟಲ್ಡ್ ಆಕ್ಟಿಂಗ್ ರಿಕ್ವೈರ್ಮೆಂಟ್ ಇರುತ್ತೆ. ಫಾರ್ ಎಕ್ಸಾಂಪಲ್ ಎಮೋಷನಲ್ ಸ್ಕಿಟ್ ಇರ್ಬೋದು, ತುಂಬಾ ಸೀರಿಯಸ್ ವಿಷಯಗಳನ್ನ ಹೇಳುವಂತ ಸ್ಕಿಟ್ ನ ಅದನ್ನ ಕ್ಯಾಮ್ರಾಗೆ ಆಕ್ಟಿಂಗ್ ಮಾಡ್ತೀವಿ. ಅದು ಕಂಪ್ಲೀಟ್ ಕ್ಯಾಮ್ರಾ ಆಕ್ಟಿಂಗು. ಈ ಕಾಮಿಕ್ ಆಗಿ ಸ್ವಲ್ಪ ರೇಗ್ಸೋದು, ಕಾಲೆಳೋದು, ಸ್ವಲ್ಪ ಡಾನ್ಸ್ ಓರಿಯೆಂಟೆಡ್ ಎಕ್ಸಾಜರೇಷನ್ಸ್ ಎಲ್ಲ ಇತ್ತು. ಅದನ್ನ ಸ್ಟೇಜ್ ಪರ್ಫಾರ್ಮೆನ್ಸ್ ಹೇಗೆ ಲೈಕ್ ಓಪನ್ ವಾಯ್ಸ್ ಅಲ್ಲಿ ಹೇಗ್ ಮಾಡ್ತೀವಿ ಆತರ. ಇನಿಷಿಯಲಿ ಅದು ಕನ್ಫ್ಯೂಷನ್ಸ್ ಇರುತ್ತೆ, ಸ್ಟೇಜ್ ಆಕ್ಟಿಂಗ್ ಮಾಡ್ಬೇಕಾ, ಕ್ಯಾಮ್ರಾ ಆಕ್ಟಿಂಗ್ ಮಾಡ್ಬೇಕಾ ಇದಕ್ಕೆ ಅಂತ. ಗುಡ್, ಇಷ್ಟೆಲ್ಲ ತಿಳ್ಕೊಂಡಿಲ್ಲ ನಾವು. ಆಮೇಲೆ ಇಲ್ಲ, ಒಬ್ಬೊಬ್ರು ಇನ್ಸ್ಟಿಟ್ಯೂಷನ್ ಒಂದೊಂದ್ ತರ. ಹೌದು, ಇವ್ರು ಹೇಳ್ಕೊಡೋದು ನಿಮ್ ಕಡೆ ಕಲ್ತಿರಲ್ಲ, ನೀವ್ ಹೇಳಿ. ಒಬ್ಬೊಬ್ರು ಪ್ರಾಕ್ಟೀಸ್ ಮೇಲೆ ಅದು ಡಿಪೆಂಡ್. ಕಂಪ್ಲೀಟ್ ರಾ ಸಿಕ್ಕಾಪಟ್ಟೆ ಕೆಲಸ ಮಾಡು, ಎತ್ತಿಡು, ಇದನ್ನ ಮಾಡು, ಎತ್ತಿಡು, ಲ್ಯಾಡ್ ಹತ್ತು, ಲೈಟ್ ಕಟ್ಟು, ಇಳಿ, ಗುಡ್ಸು, ವರ್ಸು, ಟ್ರಂಕ್ ಹೊತ್ಕೋ, ಟಿಮ್ಮರ್ ಎತ್ತಿಡು, ನಿದ್ದೆ ಏನು ಇಲ್ಲ, ಹೆದ್ದು ಹಿಂಗ ಸೀನ್ ಅಂದ ತಕ್ಷಣ 3 ಗಂಟೆಗೆ ಎಬ್ಸಿದ್ರು. ಸ್ಕಿನ್ ಟ್ಯಾನ್ ಆಯ್ತಾ ಗೊತ್ತಿಲ್ಲ, ಡಸ್ಟ್ ಆಯ್ತಾ ಗೊತ್ತಿಲ್ಲ, ನಾಟಕ ಮಾಡು. ಅಯ್ಯಪ್ಪ. ಗುಡ್. ಆಮೇಲೆ ಅದಕ್ಕೆ ಬಹಳ ಪೇಶನ್ಸ್ ಬೇಕಕ್ಕ.
ಹೊಟ್ಟೋಗ್ಬಿಡ್ತಾರೆ. ರೊಟ್ಟಿ ಸಾಕಾಯ್ತು. ಮತ್ತೆ ರೈಸ್. ಸಾಕಾಯ್ತು, ರೈಸ್ ಹಾಕೋತೀನಿ. ನೀವು ಅವ್ರಿಗೆ ಒಂದು ನಿಮ್ಗೆ ರೊಟ್ಟಿ. ರೊಟ್ಟಿ. ನಾನು ಒಂದು ರೊಟ್ಟಿ ಹಾಕಿನಿ. ಚೆನ್ನಾಗಿದೆ ಅಕ್ಕ, ಸಖತ್ತಾಗಿದೆ, ಹೌದು, ತುಂಬಾ ಚೆನ್ನಾಗಿದೆ. ತುಂಬಾ ಚೆನ್ನಾಗಿದೆ. ನೀವ್ ಅರ್ಧ ತಗೋತೀರ ತಗೋತೀನಿ. ಇಲ್ಲ ಅಪ್ಪ, ಮೇಡಮ್. ಅವ್ರು ತಿಂತಾರೆ ಇಲ್ಲ, ಶಿವ ಇಲ್ಲ, ಇಲ್ಲ. ನೀವೆಲ್ಲ. ಅಕ್ಕ ನೀವು ಅರ್ಧ ತಗೊಳ್ಳಿ ಅಕ್ಕ, ಅರ್ಧ ತಗೊಳ್ಳಿ ನೀವು. ಹ್ಮ್? ಯಾಕೆ ಒಂದ್ ತಿನ್ನಲ್ಲ ನೀವು? ಇಲ್ಲ ನಂಗೆ ಸಾಕು. ನೀರ್ ಕುಡಿ. ಚೂರ್ ಹಾಕ್ತೀನಿ. ಮನಸ್ಸ ಇಷ್ಟೆಲ್ಲ ಲವ್ ಮಾಡ್ಬೇಡ ಮನಸ್ಸು. ಗಾಜಿನ ಭಯನ ಆಗತ್ತೆ ಎತ್ತಿಡಕ್ಕೆ. ಅಯ್ಯೋ ನಮ್ ಮನೆಗ್ ಬನ್ನಿ ಎಲ್ಲ ಗಾಜು ಪಿಂಗಾಣಿ. ನೋಡಿದೀವಲ್ಲ ಅಲ್ಲಿ. ಅಯ್ಯೋ, ಆಮೇಲೆ ಎಷ್ಟು ಚೆನ್ನಾಗಿ ಮನೇಲಿರೋ ಇಂಟೀರಿಯರ್ ಐಟಮ್ಗಳನ್ನ ಎಷ್ಟು ಚೆನ್ನಾಗಿ ಇಟ್ಟಿರ್ತಾರೆ. ಹೇಳಿದ್ರಲ್ಲ ಅದ್ ನೋಡಕ್ಕೆ ಖುಷಿ ನಿಮ್ಗೆ. ಪ್ಲಾಸ್ಟಿಕ್ ಇಲ್ಲ ಅಂತ. ಅದೊಂಥರ ಹೀಲಿಂಗ್ ನಂಗೆ. ಆಮೇಲೆ ಅದೆಲ್ಲ ಅದೆಲ್ಲ ಚೆನ್ನಾಗಿ ಮಾಡ್ತು. ಮೇಂಟೈನ್ ಮಾಡೋರು ಮಾತ್ರ ಇಡ್ಬೇಕು. ಈ ತಡಿ ಇವತ್ತೊಂದಿನ ಖುಷಿಗೋಸ್ಕರ ಫೋಟೋ ತಗೊಳಕೋಸ್ಕರ ಇಡ್ತೀನಿ ಅಂದ್ರೆ ಸಾಧ್ಯನೇ ಇಲ್ಲ. ಅದ್ ಚೆನ್ನಾಗಿ ಮೇಂಟೈನ್ ಮಾಡ್ಕೊಂಡು ಇದ್ ಮಾಡಿದ್ರೆ ಅದು ಚಂದ. ಇವ್ ಆರಾಮಾಗಿ ಬಡ್ಸ್ಕೊಂಡ್ ತಿಂತಿರತ್ತಾನೆ, ನಾಚಿಕೆ ಇಲ್ಲ. ಖಂಡಿತ. ನನ್ಗೆ ಎಷ್ಟು ಕೊಟ್ರಿ ನೀವು? ಅರ್ಧ. ಯೂಶಲಿ ನಾನು ಎಂಜಲು ತಿನ್ನಲ್ಲ. ನಾನು ಎಂಜಾಯ್ ಮಾಡೇ ಇಲ್ಲ. ಕೈಗೆ ಎಂಜಲಾಗಿತ್ತಲ್ಲ ಕಟ್ ಮಾಡಿದಾಗ. ಅಯ್ಯೇ. ನಮ್ಗೆ ಹಾಕೊಳಕ್ ಹಂಗಾರ ಹಿಂಗ್ ಮತ್ತೆ ಆ ಎಂಜಲು ಇಲ್ಲಿಗೆ ಪಾಸ್ ಆಗುತ್ತಲ್ಲ, ತೊಡಗಲ್ಲ. ಅವೆಲ್ಲ ನಾವ್ ಮಾಡಲ್ಲ. ನಾವು ರಂಗಕರ್ಮಿಗಳು. ಇದನ್ನ ಅನ್ಕೊಂಡೆ. ಅಯ್ಯೋ, ಕೈಯಲ್ಲಿ ಹಿಂಗ್ ಬಾಯಲ್ಲಿ ಇಟ್ಕೊಂಡು ಕಿತ್ಕೊಂಡು ತಿನ್ಬಿಡ್ತೀವಿ. ಕೊಡು ಪರವಾಗಿ ಕಾಗೆ ಎಂಜಲು ನಡೆಯಲ್ಲ ಡಬ್ಬಲ್ಲಿ. ಹೌದು. ಎಷ್ಟು ಚಂದ ಅಂದ್ರೆ ಇವ್ರು ಹೇಳಿದ್ರು ಸ್ಟೇಜ್ ಅಡಾಪ್ಟೇಷನ್ ಬಗ್ಗೆ ಮತ್ತೆ ಆಕ್ಟಿಂಗ್ ಅವ್ರು ಹೆಂಗ್ ರೂಢಿಸ್ಕೊಂಡ್ರು ಅನ್ನೋದ್ರ ಬಗ್ಗೆ. ಈಗ ಇನ್ನೊಂದ್ ಕೇಳ್ತೀನಿ ಶಿವ ಅವ್ರೆ, ಊಟ ಆದ್ಮೇಲೆ ಸಿಹಿ ಇತ್ತು, ಖಾರ ಇತ್ತು, ಉಪ್ಪು ಹುಳಿ ಎಲ್ಲ ಇರುತ್ತಲ್ಲ, ಹಂಗೆ ಈ ನಾನು ನೋಡುವ ಹಾಗೆ ಓಕೆ ಅಕ್ಕ. ನೋಡಿರುವಷ್ಟು ಅಕ್ಕ ಈ ಡಬಲ್ ಮೀನಿಂಗು ಕ್ಲೀಶೆ ನೀವು ಮಾಡಿರೋದು ಸ್ವಲ್ಪ ಕಮ್ಮಿ ಹೌದು. ಶಿವು. ಹೌದಕ್ಕ. ಹೆಂಗೆ ಅದು ಸಾಧ್ಯ? ಈಗ ನಾನ್ ಕಂಪ್ಲೀಟ್ ಥಿಯೇಟರ್ ಇಂದ ಬಂದಿರೋದ್ರಿಂದ ಅಲ್ಲಿ ಇದಕ್ಕೆ ಆಸ್ಪದನೇ ಇಲ್ಲ. ಫಸ್ಟ್ ಆಫ್ ಆಲ್ ಇದನ್ನ ಮಾಡಿ ನಗಿಸ್ಬೇಕು ಅಂತ ಇಲ್ಲ. ಒಂದು ಬಾಡಿ ಲ್ಯಾಂಗ್ವೇಜ್ ಮಾಡ್ಬೋದು, ಒಂದು ಡೈಲಾಗು ಕಂಪ್ಲೀಟ್ ಎಕ್ಸ್ಪ್ರೆಷನ್ ಅಲ್ಲೂ ನಗಿಸ್ಬೋದು ಅನ್ನೋದು ಒಂದಷ್ಟು ತಿಳ್ಕೊಂಡಿದ್ವಿ ಅಂದ್ರೆ ಅವ್ರಿಗೆ ಹೇಳ್ಕೊಟ್ಟಿದ್ನ ಒಂದಷ್ಟು ತಲೆಯಲ್ಲಿತ್ತು. ಇಲ್ಲಿಗೆ ಬಂದಾಗ ಏನಾಯ್ತಂದ್ರೆ ಸಾರಿ ವಯಸ್ಸಾಕಳಿ ಇಲ್ಲ, ನೋಡಿ ಇಲ್ಲಿ ಬಂದಾಗ ಏನಾಯ್ತಂದ್ರೆ ಅದು ಜನನು ಅದನ್ನ ಹಂಗ್ ರಿಸೀವ್ ಮಾಡ್ಕೊಂಡ್ಬಿಟ್ಟಿದ್ರು. ಈಗ ಯಾವ್ದೋ ಒಂದ್ ಸ್ಕಿಟ್ ಅಲ್ಲಿ ಒಂದಷ್ಟು ಡಬಲ್ ಮೀನಿಂಗ್ ಬರುತ್ತಂದ್ರೆ ನಿಮ್ಗೆ ಅದನ್ನ ನೋಡೋರು ಇರ್ತಾರೆ, ಇಲ್ಲ ಅಂತಲ್ಲ. ಅದು ನಿಮ್ಗೆ ಮೇನ್ ಅದೇ ಹೈಲೈಟ್ ಆಗಿ ಕಾಣುತ್ತೆ ಅಲ್ವಾ. ನನ್ನ ಉದ್ದೇಶ, ನಾನೊಬ್ಬ ಕಲಾವಿದ ಆಗಿ ಡಬಲ್ ಮೀನಿಂಗ್ ಮಾಡಿನೇ ನಗಿಸ್ಬೇಕನ್ನ ನನ್ನ ತಲೆಯಲ್ಲಿ ಇಲ್ಲ. ಯಾಕಂದ್ರೆ ಅದನ್ನ ಮಾಡಿದ್ರು ಜನ ಬಿದ್ದು ನಗ್ತಾರೆ. ಅದಕ್ಕೆ ಬಿದ್ದು ನಗಲ್ಲ. ನಾರ್ಮಲ್ ಆಗಿ ನಾವು ಚೆನ್ನಾಗಿ ಕಾಮಿಡಿ ಮಾಡಿದ್ರು ಅದಕ್ಕೆ ಬಿದ್ದು ನಗ್ತಾರೆ. ನನಗೆ ಹಂಗೆ ಇಷ್ಟ ಡಬಲ್ ಮೀನಿಂಗ್ ಮಾಡಿ ಅಂತ. ನಾ ಮಾಡಿದೀನಿ, ಇಲ್ಲ ಅಂತಲ್ಲ. ಒಂದಷ್ಟು ಸ್ಕಿಟ್ಗಳಿಗೆ ಅಂದ್ರೆ ಆ ತರದ ಸಿಚುಯೇಷನ್ ಅಂತ ಬಂದಾಗ ನನ್ನ ಬಾಯಿಂದ ಬಂದಿದೆ, ಇಲ್ಲ ಅಂತ ಹೇಳಲ್ಲ. ಬಟ್ ಒಂದು 80-90% ನಾನು ನಾರ್ಮಲ್ ಆಗಿ ಮಾಡಿದ್ದೀನಿ. ಅದ್ ಹೇಗ್ ಸಾಧ್ಯ ಅಂದ್ರೆ ಅವ್ರು ಹೇಳ್ದಂಗ್ ಕೇಳ್ಬೇಕಲ್ವಾ ನೀವು? ಇಲ್ಲಿ ನಿಮ್ ಸ್ವಂತದ್ದು ನಡೆಯುತ್ತಾ? ಅಲ್ಲ, ಹಂಗೆಲ್ಲ ಏನಿಲ್ಲ ಅಂದ್ರೆ ಅಷ್ಟು ರಿಸ್ಟ್ರಿಕ್ಷನ್ ಇಲ್ಲ. ಇದನ್ನೇ ಮಾಡ್ಬೇಕಂತ ರಿಸ್ಟ್ರಿಕ್ಷನ್ ಮಾಡಲ್ಲ. ಇಫ್ ಇನ್ ಕೇಸ್ ಮಾಡ್ತಾ ಏನಾದ್ರು ಫ್ಲೋನಲ್ಲಿ ಏನಾದ್ರು ಒಂದ್ ಬಂದ್ಬಿಟ್ಟಾಗ ಅದು ಆ ಮೂಮೆಂಟ್ ಗೆ ಫ್ಲೋರ್ ಅಲ್ಲಿ ಹೆವಿ ಬೂಮ್ ಆಗಿರುತ್ತೆ. ಒಂದು ಸಣ್ಣ ಡಬಲ್ ಮೀನಿಂಗ್ ಹೆವಿ ಬೂಮ್ ಆಗಿರುತ್ತೆ. ಅದು ಅಲ್ಲಿ ಬಂದಾಗ ಏನಾಗುತ್ತೆ, ಓ ಇವ್ರು ಇದನ್ನೇ ಹೇಳ್ಕೊಡ್ತಿದ್ದಾರೆ, ಹಿಂಗೆ ಮಾಡ್ಬೇಕು ಅಂತ ಫೋರ್ಸ್ ಮಾಡ್ತಿದ್ದಾರೆ ಅಂತ. ನಮ್ಗೆ ಆ ತರದ್ದು ಫೋರ್ಸ್ ಇರಲ್ಲ. ಅದ್ ಇನ್ ಕೇಸ್ ಏನೋ ಬೈ ಚಾನ್ಸ್ ಏನೋ ಹಂಗೇನೋ ಏನೋ ಇರುತ್ತಲ್ಲ ಬ್ಯಾಡ್ ವರ್ಡ್, ಅದ್ ಬಂದಾಗ ಅದು ಚೆನ್ನಾಗಿ ಕಂಡ್ಬಿಟ್ಟಿರುತ್ತೆ. ಆ ಮೂಮೆಂಟ್ ಗೆ ಎಲ್ಲಾರು ಬಿದ್ದು ಹಾಕ್ಬಿಟ್ಟಿರ್ತಾರ. ಓ ಇದು ಟೆಲಿಕಾಸ್ಟ್ ಅಲ್ಲಿ ವರ್ಕ್ ಆಗುತ್ತೆ, ಜನ ನೋಡ್ತಾರ ಅನ್ನೋ ಮೂಮೆಂಟ್ ಗೆ ಅವರು ಅದನ್ನ ಹಾಕ್ಬಿಡ್ತಾರೆ. ಮನಸ, ನೀವು ಈ ಬಗ್ಗೆ ಏನ್ ಹೇಳ್ತೀರಾ? ನನ್ಗೆ ಅನ್ಸುತ್ತೆ ಡಬಲ್ ಮೀನಿಂಗ್ ಏನ್ ಗೊತ್ತಾ, ಅವರು ಸಿಂಗಲ್ ಮೀನಿಂಗ್ ಅಲ್ಲೇ ಹೇಳಿದ್ರು ಆ ಥಿಂಕ್ ಮಾಡೋ ರೀತಿ ಇರುತ್ತಲ್ಲ, ಯಾರು ಥಿಂಕ್ ಮಾಡ್ತಾರೆ ಅವ್ರಿಗಷ್ಟೇ ಅದು ಕನೆಕ್ಟ್ ಆಗಿರುತ್ತೆ. ಹಂಗ ಹೇಳ್ಬಿಟ್ರ ನೀವು? ಹೌದು. ಈಗ ಫಾರ್ ಎಕ್ಸಾಂಪಲ್ ಅಲ್ಲಪ್ಪ ಒಂದ್ ನಿಮಿಷ ಕೇಳಿಲ್ಲ, ಸ್ಕ್ರಿಪ್ಟ್ ಗಳಲ್ಲಿ ಇರುತ್ತೆ, ಅದನ್ನ ಕೆಲವ್ರು ಅರ್ಥ ಮಾಡ್ಕೊಂಡು ಬೇಕು ಅಂತಾನೆ ಹಾಕಿರ್ತಾರೆ. ಅಂದ್ರೆ ಏನೇ ಮಾಡಿದ್ರು ಜನರನ್ನ ನಗ್ಸೋಕಷ್ಟೇ ಮಾಡಿರ್ತಾರೆ. ಯಾವ್ದೋ ಇಂಟೆನ್ಷನ್ ಇರಲ್ಲ, ಅಥವಾ ಬೇರೆ ಏನೋ ಕೆಟ್ಟದನ್ನ ಸಮಾಜಕ್ಕೆ ತಿಳಿಸ್ಬೇಕು ಅಥವಾ ಏನೋ ಒಂದ್ ಕೊಡ್ಬೇಕು ಅನ್ನೋದಿರಲ್ಲ. ಒಟ್ಟು ಜನರನ್ನ ನಗಿಸ್ಬೇಕು. ಈ ಜನರನ್ನ ನಗದಕ್ಕೆ ಕೆಲವೊಂದ್ಸಲಿ ಫಾರ್ ಎಕ್ಸಾಂಪಲ್ ಡಬಲ್ ಮೀನಿಂಗ್ ಅಂತಾನೆ ಅಲ್ಲ, ಈಗ ನಾವೇ ಎಷ್ಟೊಂದ್ಸಲ ಏನೇನೋ ಬೈಸ್ಕೊಂಡಿರ್ತೀವಿ. ಈಗ ನಮ್ ರಿಯಲ್ ಲೈಫ್ ಅಲ್ಲಿ ನಾನು ಯಾರು ನೀನು ಹಿಂಗಿದ್ಯಾ ಹಂಗಿದ್ಯಾ ಅಂತ ಅನ್ನಲ್ಲ. ಬಟ್ ಸ್ಟೇಜ್ ಅಲ್ಲಿ ಜನರನ್ನ ನಗ್ಸೋದಕ್ಕೋಸ್ಕರ ನಾವ್ ಅನ್ಸ್ಕೋತೀವಿ. ಈಗ ಚಂದ್ರಣ್ಣಂದೇ ನಂದನ್ನ ತುಂಬಾ ಟ್ರೋಲ್ ಆಗಿತ್ತು, ಬೂದ್ ಗುಮ್ಲಾ ಅನ್ನೋದು. ನನ್ನನ್ನ ಬೂದ್ ಗುಮ್ಲಾ ಅಂದಿರ್ತಾರೆ, ಅದು ಸಿಕ್ಕಾಪಟ್ಟೆ ಟ್ರೋಲ್ ಆಗಿ ಎಷ್ಟೋ ಜನ ಹಾಕಿದ್ದಾರೆ. ನಾನು ಎಷ್ಟೋ ಸ್ಕಿಟ್ ಮಾಡಿದೀನಿ. ಬಟ್ ಜನ ನನ್ನ ಈಗ್ಲೂ ಯಾರು ಸಿಕ್ಕಿದಾಗ ಮ್ಯಾಮ್ ನಿಮ್ದು ಆ ಚಂದ್ರಣ್ಣಂದು ಬೂದ್ ಗುಮ್ಲಾ. ಸೊ ಜನರ ಮನ್ಸಲ್ಲಿ ಕೂತ್ಬಿಟ್ಟಿರುತ್ತೆ ಕೆಲವೊಂದು. ಓಕೆ, ಅಂದ್ರೆ ಅದನ್ನ ನೀವು ಪಾಸಿಟಿವ್ ಆಗೇ ತಗೋತೀವಿ. ಸೊ ಆ ವಿಚಾರ ಇಟ್ಕೊಂಡು ನನ್ಗೆ ಅವ್ರು ಹಂಗಂದಾಗ ನೀವ್ ನಕ್ಕದ್ರ ನಾವ್ ಅಲ್ಲಿ ಗೆದ್ವಿ. ನಮ್ಮ ಇಂಟೆನ್ಷನ್ ನಾವ್ ನಗ್ಸೋದು. ಸೊ
ಸೊ ನಗ್ಸೋದಕ್ಕೆ ನಾವು ಅವ್ರ ಹಂಗ್ ಮಾಡ್ತಿದೀವಿ. ಕೇಳಿಲ್ಲ. ಅಲ್ಲ ನಾನ್ ಕೇಳಿದ್ದು ಬೇರೆ, ಅಂದ್ರೆ ನೀವ್ ಹೇಳಿದ ಹಾ. ರೀತಿ ಅವ್ರ ಉದ್ದೇಶ ಇಲ್ಲ. ಹಾ. ಇವ್ರು ಬೇರೆ ತರ ಹೇಳಕ್ ಹೊರಟಿದ್ದಾರೆ. ಈಗ ಅದನ್ನೇ. ನಾನ್ ಇನ್ನೊಂದ್ ಏನ್ ಹೇಳ್ತೀನಿ ಅಂದ್ರೆ, ಈಗ ಅವರು ಯಕ್ಷಗಾನ ಪಾತ್ರ ಎಲ್ಲ ಹಾಕಿ ಒಂದು ಸ್ಕಿಟ್ ಮಾಡಿದ್ರು, ಹ್ಮ್. ಅದು ಟ್ರೋಲ್ ಆಗ್ಲಿಲ್ಲ. ಹೌದು. ಈ ಬೂದ್ಗುಂಬ್ಳ ಅನ್ನೋ ಟ್ರೋಲ್ ಆಗುತ್ತೆ. ಅದೇ ಜನಕ್ಕೂ ಅದೇ ಬೇಕು. ಜನಕ್ಕೆ ಇವಾಗ ಯಕ್ಷಗಾನ ಅನ್ನೋದು ಇಷ್ಟ ಪಡ್ತಾರೆ, ಬಟ್ ಅದನ್ನ ಸ್ಪ್ರೆಡ್ ಮಾಡಕ್ಕೆ ಅವರಿಗೆ ಮಾತಾಡೋದಕ್ಕೆ ವಿಷಯ ಅಲ್ಲ ಅವರಿಗೆ. ಈ ವಿಷಯದಲ್ಲಿ ನನ್ಗೆ ಸ್ವಲ್ಪ ಆತಂಕ ಅಂದ್ರೆ, ಜನರಿಗೆ ಅದೇ ಬೇಕಾ ನನ್ಗೆ ಇನ್ನೂ ಅರ್ಥ ಆಗಿಲ್ಲ. ಆಮೇಲೆ ಹಂಗಾಗ್ಬಿಟ್ಟಿದೆ ಕೈಗ. ನೋಡಿ ಅದೆಂತ ಒಳ್ಳೆ ಕಲೆ ಯಕ್ಷಗಾನ ಅನ್ನೋದು ಅಲ್ವಾ. ಅದು ಸ್ಟೇಜ್ ಮೇಲೆ ತರ್ತಿದೀವಿ ಅಂದಾಗ ಜನ ಅದನ್ನ ಖುಷಿ ಪಡ್ಬೇಕು ಅಲ್ವಾ. ಅದನ್ನೇನ್ ಮಾಡ್ತಾರೆ, ಹೌದಾ, ಆದ್ರೆ ಅದನ್ನ ನಾರ್ಮಲ್ ಆಗಿ ನೋಡ್ತಾರೆ. ಸ್ಕಿಟ್ ಬಂತ ನೋಡ್ತಾರೆ. ಇದನ್ನೆಲ್ಲ ಟ್ರೋಲ್ ಮಾಡ್ತಾರಲ್ಲ, ಆಮೇಲೆ ಅದು ಸ್ಪ್ರೆಡ್ ಆಗ್ತಾ ಇದೆ ಇದನ್ನ ಇವ್ರಿಗೆ ಏನೋ ಇದೆಯಲ್ಲ ಅಂತ ಪಟ್ಟ ಕಳ್ಸೋದು ಅಂತೆಲ್ಲ. ಆಕ್ಚುಲಿ ಹೈಲೈಟ್ ಆಗ್ಬೇಕಾಗಿರೋ ವಿಷಯಗಳು ಏನಂದ್ರೆ, ಹೌದು. ಈ ತರ ಒಂದು ಕಲೆ, ಯಕ್ಷಗಾನದ ಒಂದು ಕಲೆ ಅಲ್ವಾ. ಬೇಕಾಗಿರೋ ವಿಷಯಗಳು ಹೈಲೈಟ್ ಆಗ್ತಾ ಇಲ್ಲ. ಈಗ ಹೂವಿನ ಬಾಣದಂತೆ ವೈರಲ್ ಹೌದು, ಆಗುತ್ತೆ. ಅದ್ರಲ್ಲಿ ಏನಿದೆ ವಿಶೇಷ? ಒರಿಜಿನಲ್ ಸಾಂಗ್ ಇಷ್ಟು ಹೈಲೈಟ್ ಆಗಿಲ್ಲ, ಅವಳು ಹಾಡಿರೋದು ಅಷ್ಟು ಹೈಲೈಟ್ ಆಗಿದೆ. ಸೊ ಜನಕ್ಕೂ ಇಂಥದ್ದನ್ನೇ ಈಗ ನಿಮ್ಗೆ entertain ಅಲ್ಲಲ್ಲ ಮಾಡ್ತಿದ್ದಾರೆ. ಅವ್ರು ಹೇಳ್ತಿರೋದು, ನಿಮಗೆ ಹೂವಿನ ಬಾಣದಂತೆ ಏನಿದೆ ಇದ್ರಲ್ಲಿ ಅಂತ ಅನಿಸ್ತಲ್ವಾ. ಅವ್ರಿಗೂ ಅದೇ ತರ ಆ ಪಾಯಿಂಟ್ ಆಫ್ ವ್ಯೂ ಅಲ್ಲಿ ಕೇಳ್ತಿದಾರೆ. ಬೂದ್ಗುಂಬಳ ಅನ್ನೋದು ಅಷ್ಟೊಂದು ಇದ್ ಮಾಡ್ಬೇಕಾ ಅನ್ನೋದು ಅವ್ರು ಕೇಳ್ತಾರೆ. ಫಾರ್ ಎಕ್ಸಾಂಪಲ್, ಈಗ ನೀವು ಯಾವ್ದೋ ಒಂದು ಇಂಪ್ಯಾಕ್ಟ್ ಆಗಿ ಯಾವ್ದೋ ಒಂದು ರೋಲ್ ಮಾಡಿದ್ರಿ ಯಾವ್ದೋ ಸಿನಿಮಾದಲ್ಲಿ, ನಾಳೆ ದಿನ ಜನ ಬಂದು ಬೂದ್ಗುಂಬಳ ಚೆನ್ನಾಗಿತ್ತು ನಿಮ್ದು ಅಂತ ಅಂದ್ರೆ ಖುಷಿ ಆಗುತ್ತೆ ಹೆಚ್ಚು. ಆ ಕ್ಯಾರೆಕ್ಟರ್ ನೀವು ಮಾಡಿದ್ರಿ ನೋಡಿ ಮೇಡಮ್, ನಾವೆಲ್ಲ ಕೂತು ಒಂದು ಚೆನ್ನಾಗಿ ಯೋಚನೆ ಮಾಡ್ತಾ ಇದ್ವಿ ಅಂದಾಗ ನಿಮ್ಗೆ ಖುಷಿ ಆಗುತ್ತೆ. ಇಲ್ಲ, ನನ್ಗೆ ಆತರ ಆಡಿಯನ್ಸ್ ಇದ್ದಾರೆ. ಕೆಲವರು ನಾವು ಮಾಡುವಂತ ಎಮೋಷನಲ್ ಸ್ಕಿಟ್, ನಾನು ಇವರು ಅಮ್ಮ ಮಗನ್ ಕ್ಯಾರೆಕ್ಟರ್ ಮಾಡಿದ್ವಿ, ಒಂದು ಎಮೋಷನಲ್ ಸ್ಕಿಟ್. ಅದು ಹೆಂಗೆ ಅಂದ್ರೆ ಅದನ್ನಂತೂ ತುಂಬಾ ಚೆನ್ನಾಗಿ ರೀಚ್ ಆಗಿ ಹೋಗಿತ್ತು. ತುಂಬಾ ಕಾಂಪ್ಲಿಮೆಂಟ್ಸ್ ಬಂದಿತ್ತು ನನಗೆ. ಆ ಕಾಂಪ್ಲಿಮೆಂಟ್ಸ್ ನಾನು ತಗೋತೀನಿ, ಅದು ತುಂಬಾ ಖುಷಿಯಿಂದ ತಗೋತೀನಿ. ಅಂಡ್ ಜನ ಕೆಲವೊಂದು ಚೇಂಜ್ ಓವರ್ ಅಂತ ಈ ಕ್ಯಾರೆಕ್ಟರ್ ಇದ್ದಾಗ ಕೆಲವರು ಇದನ್ನು ಕೇಳ್ತಾರೆ. ಅಂದ್ರೆ ನಾನು ಹೇಳಿದ್ದು ಆಡಿಯನ್ಸ್ ಎಲ್ಲಾ ರೀತಿಯ ಆಡಿಯನ್ಸು ಇದ್ದಾರೆ. ಇದನ್ನ ಇಷ್ಟಪಡುವಂತ ಆಡಿಯನ್ಸು ಇದ್ದಾರೆ, ಈಗ ಸೀರಿಯಸ್ ವಿಷಯನ ಹೇಳುವಂತ ಆಡಿಯನ್ಸು ಇದ್ದಾರೆ. ಸೊ ಬೇಸಿಕಲಿ ಅವರಿಂದ ನಾವು ಮಾಡೋ ಆಕ್ಟಿಂಗ್ ಆಗ್ಲಿ, ನಾವು ಮಾಡೋ ಪರ್ಫಾರ್ಮೆನ್ಸ್ ಆಗ್ಲಿ ಜನಕ್ಕೆ ಇಷ್ಟ ಆಗ್ಬೇಕು, ಜನಕ್ಕೆ ಎಂಟರ್ಟೈನ್ಮೆಂಟ್ ಆಗಿರ್ಬೇಕು. ಅದ್ ಯಾವ ತರ ಆದ್ರೂ ಅವ್ರು ರಿಸೀವ್ ಮಾಡಕ್ ರೆಡಿ ಇದಾರೆ ಅಂದ್ರೆ ನಾವು ಕೊಡೋದ್ರಲ್ಲಿ ಏನು ತಪ್ಪಿಲ್ಲ ಅನ್ಸುತ್ತೆ. ಅದು ಹೌದು, ಅವ್ರು ಇಷ್ಟಪಡ್ತಾರಂತ ನಾವ್ ಬೇರೆ ಅಂದ್ರೆ ಏನೇನೋ ಮಾಡಕ್ ಆಗಲ್ಲ. ನಾವು ಆಮೇಲೆ ಯಾಕೆ ಹೇಳ್ತೀನಿ ಅಂದ್ರೆ, ನಿಮ್ಗೆ ಯಾಕೆ ಹೇಳ್ತೀನಿ ಅಂದ್ರೆ, ಕಲೆ ಅಂದ್ರೆ ಏನು ಅಂತಂದ್ರೆ ಅದು ಆಕ್ಟಿಂಗ್ ಅಂತ ವಿಚಾರ ಬಂದ್ರೆ ನಮ್ಮ ನೋಡ್ ಕಲಿಯೋರು 1000 ಜನ ಇರ್ತಾರೆ. ನಾವು ಮೇನ್ ಮಾಡ್ಬೇಕಾಗಿರೋದೇನಂದ್ರೆ, ಇದನ್ನ ಮಾಡಿದ್ರೆ ಇದು ತಪ್ಪು ಅಂತ ನಮ್ಗೊಂದ್ ಸೆನ್ಸ್ ಆಗ್ತಿದೆ ಅಂದಾಗ ನಾವು ಖಂಡಿತವಾಗ್ಲೂ ಅದನ್ನ ಮಾಡ್ಬಾರ್ದು. ಆಮೇಲೆ ನಾವು ಟಿಕ್ ಟಾಕ್ ಮಾಡ್ಕೊಂಡ್ ಬಂದಿಲ್ಲ, ರೀಲ್ಸ್ ಮಾಡ್ಕೊಂಡ್ ಬಂದಿಲ್ಲ, ಓಕೆನಾ. ಪ್ರೊಫೆಷನಲ್ ಆಗಿ ಕಲ್ತು, ನೀವು ಕಲ್ತಿದ್ದೀರಾ, ಆದ್ರೆ ನಾವು ಹೋಗಿ ಕಲ್ತು ಸಮಾಜಕ್ಕೆ ನಾವು ಏನು ಕೊಡಕ್, ಇದು ಯಾವ್ದೋ ಒಂದು ನಾಟಕಗಳು ಇರ್ತವೆ, ಇಂಥ ವಿಚಾರಗಳು ಮುಟ್ಬೇಕು ಅಂತ ನಾಟಕಗಳು ಇರ್ತವೆ. ನಾವು ಅದನ್ನೇ ಮಾಡ್ಬೇಕು. ಇದು ಮಜಾ ಆಗ್ತಿಲ್ಲ ತಡೆ, ಯಾರು ಜನ ಇದನ್ನ ಎಂಜಾಯ್ ಮಾಡ್ತಿಲ್ಲ ಅಂತ ಫೋರ್ಸ್ ಬಿಟ್ಟಾಗ ಬೇರೆದ್ ಏನೋ ನೀವ್ ಹೇಳ್ದಂಗೆ ಡಬಲ್ ಮೀನಿಂಗ್ ಅದನ್ನ ತುರ್ಕಿ ಜನ ಎಂಟರ್ಟೈನ್ ಮಾಡಿ ಈ ದಾರಿನ ತಪ್ಪಿಸಬಾರ್ದು. ನಾವು ಆ ವಿಷಯ ಏನಿರುತ್ತೋ ಅದೇ ಹೋಗ್ಬೇಕು. ಆಮೇಲೆ ನಾವು ಕಲಾವಿದರಾಗಿರೋದ್ರಿಂದ ನಾವು ಅಂತದೇ ಮಾಡ್ಬೇಕು. ಬಟ್ ನಾವು ರಿಯಾಲಿಟಿ ಶೋ ನಲ್ಲಿ ಇರೋದ್ರಿಂದ 100ರಲ್ಲಿ 20% ಒಂದೊಂದ್ಸಲ ಈ ತರ ಸ್ಕಿಟ್ ಬಂದು ಹೋದಾಗ ನಮ್ ಕೈಲಿ ಅದು ಇರಲ್ಲ. ಅಂದ್ರೆ ಅವರು ಫೋರ್ಸ್ ಬಿಟ್ಟಾಗ ಇದನ್ ಮಾಡಿ ಅಂತ ಅನ್ನಲ್ಲ. ಅದೇ 20% ಜನಕ್ಕೆ ಹಿಂಗೆ, ಬಟ್ 80% ಜನಕ್ಕೆ ನಾವು ವಿಷಯ ಇರೋಂಥದ್ದನ್ನೇ ಮುಗಿಸೋದು ಒಳ್ಳೇದು. ನಾವ್ ಅದನ್ನೇ ಮಾಡ್ಬೇಕು ಆಕ್ಚುಲಿ. ಸೂಪರ್. ಅಲ್ವಾ? ಎಕ್ಸಾಕ್ಟ್ಲಿ. ಈಗ ನಾನು ಇವ್ರ ಅಭಿಪ್ರಾಯನೂ ತಪ್ಪು ಅನ್ನಲ್ಲ, ನಿಮ್ದುನ ತಪ್ಪು ಅಂತ ಅನ್ನೋದೇ ಇಲ್ಲ. ಹೇಗಿರುತ್ತೆ ಅಂದ್ರೆ, ಒಂದೇ ಟೇಬಲ್, ಒಂದೇ ಡೈನಿಂಗ್ ಟೇಬಲ್, 3 ತಟ್ಟೆ, 3 ವಿಭಿನ್ನ ಆಲೋಚನೆಗಳು. ಆದ್ರೆ 3 ಜನನು ಯಾವ್ದೋ ಒಂದ್ ಕಾರಣಕ್ಕೆ ಕ್ಯಾಮ್ರಾನ ಒಟ್ಟಿಗೆ ಫೇಸ್ ಮಾಡ್ಬೋದು ಅಥವಾ ವೇದಿಕೆನೂ ಹತ್ಬೋದು. ಇಂತ ಭಿನ್ನ ವಿಭಿನ್ನಗಳು ರುಚಿ ಹೇಗೆ ಬೇರೆ ಬೇರೆ ಇರುತ್ತೋ ಅದನ್ನ ನಾವು ತಿಳ್ಕೋಬೇಕು, ಮತ್ತೆ ಜನರಿಗೂ ಗೊತ್ತಾಗ್ಬೇಕು. ಎಮೋಷನಲಿ ಹೇಳ್ತಾ ಇದ್ದೀರಾ, ಇದನ್ನೆಲ್ಲಾನು ಭಾವನಾತ್ಮಕವಾಗಿ ತಗೊಂಡು ಹೋಗ್ತಿದ್ದೀರಾ. ಇವರು ಇವತ್ತಿನ ಪ್ರೆಸೆಂಟ್ ಜನಕ್ಕೆ ಏನ್ ಬೇಕು ಆ ರೀತಿ ಹೋಗ್ತಾ ಇದಾರೆ. ಈಗ ನಾನ್ ಕೇಳೋದಿದ್ರೆ ನಾನ್ ಸ್ವಲ್ಪ ಶಿವು ಪರನೇ ಇರ್ತೀನಿ ಈ ವಿಷಯದಲ್ಲಿ. ಅಲ್ಲ, ಒಂದು ಊಟ ಅಂದ್ಮೇಲೆ ಉಪ್ಪಿನಕಾಯಿ ಎಷ್ಟಿರ್ಬೇಕೋ ಅಷ್ಟೇ ಇರ್ಬೇಕು, ಅನ್ನ ಸಾಂಬಾರ್ ಎಷ್ಟು ತಿಂತೀವೋ ಅಷ್ಟೇ, ರೊಟ್ಟಿ ಪಲ್ಯ ಎಲ್ಲ ಹಾಗೆ. ಒಂದು ಏನೋ ಒಂದು ಶೋ ನಡೀತಿದೆ ಅಂದ್ರೆ ಅದ್ರಲ್ಲಿ ಪ್ರತಿಯೊಂದು ಅಂಶಗಳು, ಪ್ರತಿಯೊಂದು ಎಕ್ಸ್ಪ್ರೆಷನ್ಸ್, ಪ್ರತಿಯೊಂದು ಇರ್ಬೇಕು. 20% ಈ ತರ ಇದೆ, ಏನು ನಮ್ಗೆ 80% ಅಷ್ಟೇ ಹೊಟ್ಟೆ ತುಂಬಬೇಕು, ಹೌದು. ಅಂದ್ರೆ ತೃಪ್ತಿ ಆಗ್ಬೇಕು.
ನಾವು ಮುಂದೆ ಶಿವನ ತುಂಬಾ ದೊಡ್ಡಂತಹ ಕಲಾತ್ಮಕ ಚಿತ್ರಗಳಲ್ಲಿ ಅಭಿನಯನೇ ಇರುವಂತಹ ಒಂದಷ್ಟು ಸ್ಕ್ರಿಪ್ಟ್ ಗಳಲ್ಲಿ ನೋಡಕ್ ಇಷ್ಟಪಡ್ತೀನಿ. ಥ್ಯಾಂಕ್ ಯು. ಮಾಸ ನಿಮ್ಮನ್ನು ಅಷ್ಟೇ. ಆದ್ರೆ ಶಿವನ ಯಾಕೆ ಜಾಸ್ತಿ ಅಂತಂದ್ರೆ ಶಿವನ ಬೇರೆ ಕ್ಯಾರೆಕ್ಟರ್ ನಲ್ಲಿ ಸುಮ್ನೆ ಕಣ್ಣು ಮುಚ್ಕೊಂಡು ಇಮ್ಯಾಜಿನೇಷನ್ ಮಾಡ್ತಾರೆ face ಮಾಡ್ತಾರೆ ಅಂತ. ನೀವ್ ಹೇಗೆ ಅಂದ್ರೆ ನೀವು ಹಿಂಗೆ ಜಾಲಿ ಹೆಂಗ್ ಕೊಡ್ತಾರ ಬಂದ ಮಾಡೋಣ, ಹೌದು, ಸ್ವಲ್ಪ ಜಾಲಿ ತರ ಮಾಡ್ತೀರಾ. ಹಂಗೆ ಇರ್ಬೇಕು. ಈಗ ನೀವು ಅವ್ರ ಪ್ಯಾಟ್ರನ್ ಹಂಗೆ ಇದ್ದು ಸೇಮ್ ಇಬ್ರದು ಒಂದೇ ಪ್ಯಾಟ್ರನ್ ಆಗ್ಬಿಟ್ರೆ ಬೋರ್ ಆಗ್ಬಿಡುತ್ತೆ. ಸತ್ಯ ಕಾದು. ಯಾವಾಗ್ಲೂ ಆಕ್ಟರ್ ಮದ್ವೆ ಆದಾಗ ಒಂದಷ್ಟು ಜೋಡಿಗಳಾದಾಗ ಒಂದಷ್ಟು ಇದೇ ವಿಷಯಕ್ಕೆ ಕ್ಲಾಶಸ್ ಆಗ್ತಾರೆ. ಸುನೇತ್ರಾ ಪಂಡಿತ್ ಮತ್ತೆ ರಮೇಶ್ ಪಂಡಿತ್ ಅವ್ರು ಬಂದಾಗ ಸುನೇತ್ರಾ ಮೇಡಮ್ ನ ಕೇಳ್ತಿದ್ರೆ ಅವರು ರಮೇಶ್ ಪಂಡಿತ್ ತುಂಬಾ ದೊಡ್ಡ ನಟ, ನನ್ಗೆ ತುಂಬಾ ಇಷ್ಟವಾದ ನಟ, ಹೆಂಗೆ ನಿಮ್ದು ಆಕ್ಟಿಂಗ್ ಪ್ಯಾಟ್ರನ್ ನೀವಿಬ್ರು ಹೇಳಿ ಕೇಳಿ ಏನಾದ್ರು ಮಾಡ್ತೀರಾ ಅಂದಾಗ ಏನು ಕೇಳಲ್ಲ ಅಕ್ಷತಾ. ನನ್ ಪ್ಯಾಟ್ರನ್ ಅವ್ರ ಮೆಥಡೇ ಬೇರೆ, ನನ್ ಮೆಥಡೇ ಬೇರೆ, ಆದ್ರೂ 30 ವರ್ಷ ಸಂಸಾರ ಮಾಡಿದೀವಿ. ಸೊ ಹಂಗಾಗಿ ಇರ್ಬೇಕು. ಹೌದಾ, ಹೌದು, ನೀವ್ ಹೇಳಿದ್ರೆ ಸರಿ, ಗೌರವಿಸ್ಬೇಕು. ಸರಿ, ಇವ್ರು ಮಾಡೋ ಕೆಲಸ ನಾನು ಗೌರವಿಸ್ಬೇಕು. ಹೌದು, ಓಕೆ, ಈಗ ಮಾಡಿ. ಇವ್ರು ಆಯ್ತು ಇದನ್ ಮಾಡಿ, ಆಮೇಲೆ ಮುಗಿದೋಗ್ಬಿಡುತ್ತೆ ನಿಮ್ಗೆ ಅಲ್ಲೇ ಅಷ್ಟೇ. ಯಾಕೆ ಇದು ಅಂದ್ರೆ ಅಲ್ಲಿದ್ದ ಸಣ್ಣದು ಶುರು. ಅದಾಗೋದಕ್ಕಿಂತ ಆಯ್ತು ಬಿಡು, ಸರಿ ಅನ್ಸ್ತಿದ್ಯಾ ಮಾಡಿ.